ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 707 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 11 ಮತ್ತು 12ನೇ ಜೂನ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಮೊಯಿಡಮ್ಸ್ ಎಂದರೆ ಏನು? ಸೊ ವಾಟ್ ಆರ್ ಮೊಯಿಡಮ್ಸ್ ದಟ್ ಆರ್ ಇನ್ ನ್ಯೂಸ್ ವೆರಿ ರೀಸೆಂಟ್ಲಿ? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪ್ರಶ್ನೆಯಲ್ಲಿರ್ತಕ್ಕಂಥ ಟರ್ಮಿನಾಲಜಿಯನ್ನು ನಾವು ಮೊಯಿಡಮ್ಸ್ ಅಂತ ಕರೀತೇವೆ. ಸೊ ಈ ಮೊಯಿಡಮ್ಸ್ ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅಂದರೆ, ಸೊ ಇದು ನಮ್ಮ ಭಾರತ ದೇಶದಿಂದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಥವಾ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ನಾಮನಿರ್ದೇಶನಗೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರೋದ್ರಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಟರ್ಮಿನಾಲಜಿ ಆಗಿರುತ್ತೆ. ಹಾಗಿದ್ರೆ ಮೊಯಿಡಮ್ಸ್ ಅಂದರೆ ಏನು ಅಂತ ನಮಗೆ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಹೋಮ್ ರಾಜವಂಶದ ದಿಬ್ಬ ಸಮಾಧಿ ಸ್ಥಳಗಳು ಅಥವಾ ಮೌಂಟ್ ಬರಿಯಲ್ ಸೈಟ್ಸ್ ಆಫ್ ಅಹೋಮ್ ಡೈನಾಸ್ಟಿ ಅಂತ ಕರೀತೇವೆ. ನಾವು ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಸೊ ಅಹೋಮ್ ಡೈನಾಸ್ಟಿ ನಮಗೆ ತಿಳಿದಿರೋ ಹಾಗೆ ಮೋರ್ ದೆನ್ 600 ಇಯರ್ಸ್ ಅಸ್ಸಾಂನಲ್ಲಿ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥ ಒಂದು ಕಿಂಗ್ಡಮ್ ಅಥವಾ ರಾಜವಂಶವಾಗಿರುತ್ತೆ. ಸೊ ಆ ಒಂದು ರಾಜವಂಶದಲ್ಲಿ ರಾಯಲ್ಸ್ ಅಥವಾ ರಾಜ ಮನೆತನದವರು ನಿಧನರಾದಾಗ ಸೊ ಈಜಿಪ್ಟ್ನಲ್ಲಿ ಪಿರಮಿಡ್ಗಳನ್ನು ಹೇಗೆ ನಿರ್ಮಾಣ ಮಾಡ್ತಾ ಇದ್ರು, ಸೊ ಅದೇ ರೀತಿ ಅವರ ಸಮಾಧಿಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಆ ಒಂದು ಸಮಾಧಿಗಳನ್ನು ನಾವೇನಂತ ಕರಿತೀವಿ ಅಂದರೆ ಮೊಯಿಡಮ್ಸ್ ಅಂತ ಕರಿತೇವೆ. ಸೊ ಆ ಮೊಯಿಡಮ್ಸ್ಗಳ ಚಿತ್ರವನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮೊಯಿಡಮ್ಸ್ಗಳು ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅಂದರೆ, ಸೊ ಈ ಮೊಯಿಡಮ್ಸ್ಗಳನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ಮೊಯಿಡಮ್ಸ್ಗಳು ಅಹೋಮ್ ಡೈನಾಸ್ಟಿಗೆ ಸೇರಿರ್ತಕ್ಕಂಥ ಮೊಯಿಡಮ್ಸ್ಗಳಾಗಿರ್ತವೆ. ಸೊ ಅಹೋಮ್ ಡೈನಾಸ್ಟಿಯಲ್ಲಿ ಒಂದು ಪದ್ಧತಿ ಇತ್ತು. ಸೊ ಯಾವ ಪದ್ಧತಿ ಅಂದರೆ, ಆ ಒಂದು ರಾಯಲ್ಸ್ ಅಥವಾ ರಾಜ ಮನೆತನದವರೇನಾದರೂ ನಿಧನರಾದಾಗ ಸೊ ಆ ನಿಧನರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಒಂದು ದಿಬ್ಬಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಅವುಗಳನ್ನು ನಾವು ಮೊಯಿಡಮ್ಸ್ ಅಂತ ಕರಿತಾ ಇದ್ವಿ. ಸೊ ಇದನ್ನ ಎಲ್ಲಿ ನಿರ್ಮಾಣ ಮಾಡಿರ್ತಾರೆ ಅಂದರೆ, ಅಸ್ಸಾಂನ ಒಂದು ಡಿಸ್ಟ್ರಿಕ್ಟ್ ಅಥವಾ ಒಂದು ಜಿಲ್ಲೆ, ಆ ಜಿಲ್ಲೆಯನ್ನ ನಾವೇನಂತ ಕರಿತೇವೆ ಅಂದರೆ ಚೆರಾಯ್ಡಿಯೋ ಅಂತ ಕರಿತೇವೆ. ಸೊ ಚೆರಾಯ್ಡಿಯೋಗೆ ಇನ್ನೊಂದು ಸಿಗ್ನಿಫಿಕೆನ್ಸ್ ಕೂಡ ಇದೆ. ಇದು ಅಹೋಮ್ ಡೈನಾಸ್ಟಿಯ ಮೊಟ್ಟ ಮೊದಲ ಕ್ಯಾಪಿಟಲ್ ಅಥವಾ ರಾಜಧಾನಿಯಾಗಿ ಡೆಸಿಗ್ನೇಟ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಹಾಗಿದ್ರೆ ಇದನ್ನ ಈ ಒಂದು ಮೊಯಿಡಮ್ಸ್ ಅನ್ನ ನಾವು ಯಾವುದಕ್ಕೆ ಕಂಪೇರ್ ಮಾಡ್ಬೋದು ಅಂದರೆ, ಸೊ ರಾಯಲ್ ಟಾಂಬ್ಸ್ ಆಫ್ ಏನ್ಷಿಯಂಟ್ ಚೈನಾ ಅಂದರೆ ಪ್ರಾಚೀನ ಚೈನಾದಲ್ಲೂ ಕೂಡ ಸೊ ರಾಜ ಮನೆತನದವರಿಗೆ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ದಿಬ್ಬಗಳಿಗೆ, ಸೊ ಅದಾದ್ಮೇಲೆ ಈಜಿಪ್ಷಿಯನ್ ಪಿರಮಿಡ್ಗಳಿಗೆ ಕಂಪೇರ್ ಮಾಡಬಹುದಾಗಿರ್ತಕ್ಕಂಥ ಒಂದು ದಿಬ್ಬಗಳಾಗಿರ್ತವೆ. ಸೊ ಇದು 2023-24ನೇ ಸಾಲಿನಲ್ಲಿ ಅಂದರೆ 2023 ಮತ್ತು 24ನಲ್ಲಿ ಸೊ ನಮ್ಮ ಭಾರತ ದೇಶದಿಂದ ನಾಮಿನೇಟ್ ಆಗಿರುತ್ತೆ. ಯಾಕಂದ್ರೆ ಸೊ ಯಾವುದೇ ಒಂದು ಪ್ರದೇಶವನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿಸಬೇಕಾಗಿದ್ದರೆ ಸೊ ಅದರ ಫಸ್ಟ್ ಸ್ಟೇಜ್ ಏನು ಅಂದರೆ, ನಮ್ಮ ಸರ್ಕಾರ ಒಂದು ಪ್ರದೇಶವನ್ನ ನಾಮಿನೇಟ್ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಯುನೆಸ್ಕೋ ವತಿಯಿಂದ ಅದನ್ನ ಇನ್ಸ್ಪೆಕ್ಟ್ ಮಾಡಿ ಅದಾದ ನಂತರ ಅದಕ್ಕೆ ಡೆಸಿಗ್ನೇಟ್ ಮಾಡ್ತಾರೆ. ಸೊ 2023 ಮತ್ತು 24ನಲ್ಲಿ ನಮ್ಮ ಭಾರತ ದೇಶದಿಂದ ಡೆಸಿಗ್ನೇಟ್ ಆಗಿರ್ತಕ್ಕಂಥ ಏಕೈಕ ಪ್ರದೇಶ ಇದಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಅಹೋಮ್ ಡೈನಾಸ್ಟಿ? ಈ ಒಂದು ರಾಜವಂಶದ ಮಹತ್ವವೇನು ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇವರು ದೇ ರೂಲ್ಡ್ ಇನ್ ದಿ ಸ್ಟೇಟ್ ಆಫ್ ಅಸ್ಸಾಂ ಫಾರ್ ಅಬೌಟ್ 600 ಇಯರ್ಸ್ ಅಂದರೆ 600 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥ ಒಂದು ರಾಜವಂಶವಾಗಿರುತ್ತೆ. ಸೊ ಇದು 1826 ಅಂದರೆ 1826 ಅಲ್ಲಿ ಸೊ ಬ್ರಿಟಿಷರು ನಮ್ಮ ಭಾರತ ದೇಶವನ್ನ ಅನೆಕ್ಸ್ ಮಾಡಿದಾಗ ಅಥವಾ ಆಳ್ವಿಕೆ ಮಾಡಿದಾಗ ಸೊ ಅಲ್ಲಿಯವರೆಗೂ ಅಸ್ತಿತ್ವದಲ್ಲಿದ್ದಂತಹ ಒಂದು ಬೃಹತ್ ಆಗಿರ್ತಕ್ಕಂಥ ರಾಜಮನೆತನವನ್ನು ನಾವು ಅಹೋಮ್ ಡೈನಾಸ್ಟಿ ಅಂತ ಕರಿತೇವೆ. ಸೊ ಅಹೋಮ್ ಡೈನಾಸ್ಟಿಯ ಮೊಟ್ಟ ಮೊದಲ ಕ್ಯಾಪಿಟಲ್, ಸೊ ನಾವು ಮುಂಚೆನೆ ಡಿಸ್ಕಸ್ ಮಾಡದಿರೋ ಹಾಗೆ ಚೆರೈಡಿಯೋ ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶ ಪ್ರಸ್ತುತವಾಗಿ ಅಸ್ಸಾಂನ ಗೌಹಾಟಿ ಏನಿದೆ, ಸೊ ಗೌಹಾಟಿಯಿಂದ 400 ಕಿಲೋಮೀಟರ್ಸ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಚೆರೈಡಿಯೋವನ್ನ ಅಹೋಮ್ ಡೈನಾಸ್ಟಿಯವರು ತಮ್ಮ ಮೊಟ್ಟ ಮೊದಲ ಕ್ಯಾಪಿಟಲ್ ಸಿಟಿಯಾಗಿ ಡಿಕ್ಲೇರ್ ಮಾಡ್ತಾರೆ. ಸೊ ಹಾಗಿದ್ರೆ ಈ ಒಂದು ಡಿಕ್ಲೇರ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ಸಿಟಿ ಸೊ ಇದು ಅಹೋಮ್ ಕಿಂಗ್ಡಮ್ಗೆ ಸೇರಿರುತ್ತೆ. ಸೊ ಅಹೋಮ್ ಕಿಂಗ್ಡಮ್ನ ಸ್ಥಾಪಕರು ಯಾರು ಅಂತ ಕೇಳಿದಾಗ ಚಾವೋ ಲಂಗ್ಸಿಯು ಕಾಪಾ ಅಂತ ಕರೀತೇವೆ. ಸೊ ದಿಸ್ ವಾಸ್ ಇನ್ ದ ಇಯರ್ 1253 ಅಂದರೆ 1253ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ರಾಜವಂಶವಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಆಸ್ ಆನ್ ಡೇಟ್ ಅಂದರೆ ಪ್ರಸ್ತುತವಾಗಿ ಟೋಟಲ್ ನಾವು 42 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮೊಯಿಡಮ್ಸ್ ಅನ್ನ ಆಡ್ ಮಾಡಿದ್ರೆ ಸೊ ಈ ಒಂದು ಸಂಖ್ಯೆ 43ಕ್ಕೆ ಏರಿಕೆ ಆಗುತ್ತೆ. ಸೊ ಇದನ್ನು ಕೂಡ ಅಫಿಷಿಯಲಿ ಆಡ್ ಆಗ್ತಕ್ಕಂಥದ್ದು ಬಾಕಿ ಇರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಸೊ ನಿಮಗೆ ಟೋಟಲ್ 3 ಅಂತ ಗೊತ್ತಿರಬೇಕಾಗಿರುತ್ತೆ. ಆ 3 ಯಾವ್ದು ಅಂತ ಹೇಳೋದಾದ್ರೆ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಟ್ ಪಟ್ಟದಕಲ್ಲು ಅಂದರೆ ಪಟ್ಟದಕಲ್ಲಿನಲ್ಲಿರ್ತಕ್ಕಂಥ ಕೆಲವೊಂದು ಸ್ಮಾರಕಗಳು,
ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಟ್ ಹಂಪಿಯಲ್ಲಿರ್ತಕ್ಕಂಥ ಸ್ಮಾರಕಗಳು. ಸೊ ಬಹಳ ಇತ್ತೀಚೆಗೆ ಈ ಒಂದು ಪಟ್ಟಿಗೆ ಸೇರ್ಪಡೆ ಆಗಿರ್ತಕ್ಕಂಥ ಹೊಯ್ಸಳ ದೇವಸ್ಥಾನಗಳು. ಸೊ ಬೇಲೂರು, ಹಳೇಬೀಡು ಮತ್ತೆ ಸೋಮನಾಥಪುರ ಏನಿರುತ್ತೆ, ಸೊ ಇದು ತುಂಬಾ ಲೇಟೆಸ್ಟ್ ಆಗಿ ಈ ಒಂದು ಪಟ್ಟಿಗೆ ಸೇರಿಕೊಂಡಿರ್ತಕ್ಕಂಥ ಒಂದು ಹೆರಿಟೇಜ್ ಸೈಟ್ ಆಗಿರುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಟೋಟಲ್ ಹೆರಿಟೇಜ್ ಸೈಟ್ಸ್ ಎಷ್ಟು ಅಂದರೆ 42 ಹೆರಿಟೇಜ್ ಸೈಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಟೋಟಲ್ ಕಲ್ಚರಲ್, ಸೊ ಇದರಲ್ಲಿ ನಾವು ಕಲ್ಚರಲ್ ಅಂತ ಒಂದು ಕ್ಯಾಟಗರಿ ಮಾಡ್ಬೋದಾಗಿರುತ್ತೆ. ಸೊ ಇನ್ನೊಂದನ್ನ ನ್ಯಾಚುರಲ್, ಸ್ವಾಭಾವಿಕ ತಾಣಗಳು ಅಂತ ಕರಿತೇವೆ. ಸೊ ಇನ್ನೊಂದನ್ನ ಮಿಕ್ಸ್ಡ್ ಅಂತ ಕರಿತೇವೆ. ಮಿಕ್ಸ್ಡ್ ಅಂದರೆ ಅದರಲ್ಲಿ ಕಲ್ಚರಲ್ ಮತ್ತು ನ್ಯಾಚುರಲ್ ಎರಡೂ ಕೂಡ ಕಾಂಬಿನೇಷನ್ ಆಗಿರುತ್ತೆ. ಹಾಗಿದ್ರೆ ಕಲ್ಚರಲ್ ಹೆರಿಟೇಜ್ ಸೈಟ್ಸ್ ಎಷ್ಟಿದೆ ಅಂದರೆ ಸಾಂಸ್ಕೃತಿಕ ಪಾರಂಪರಿಕ ತಾಣಗಳು ಎಷ್ಟಿದೆ ಅಂತ ಕೇಳಿದಾಗ ನಿಮಗೆ 34 ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ನ್ಯಾಚುರಲ್ ಹೆರಿಟೇಜ್ ಸೈಟ್ಗಳು ಬಂದು 7 ಇರುತ್ತೆ. ಆ ನ್ಯಾಚುರಲ್ ಯಾವ್ದು ಅಂತ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದ ಇನ್ಫಾರ್ಮೇಶನ್. ಸೊ ಮಿಕ್ಸ್ಡ್ ಸೈಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂದರೆ, ಸೊ ದೇರ್ ಈಸ್ ಓನ್ಲಿ ಒನ್ ಮಿಕ್ಸ್ಡ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ ಇಂಡಿಯಾ. ಸೊ ಅದನ್ನು ನಾವು ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ. ಹಾಗಿದ್ರೆ ನಮ್ಮ ಭಾರತ ದೇಶದಿಂದ ಯುನೆಸ್ಕೋ ಪಟ್ಟಿಗೆ ಸೇರಿರ್ತಕ್ಕಂಥ ಮೊಟ್ಟ ಮೊದಲ ಹೆರಿಟೇಜ್ ಸೈಟ್ ಯಾವುದು ಅಂತ ಕೇಳಿದಾಗ, ಸೊ ದಿಸ್ ವಾಸ್ ಇನ್ ದ ಇಯರ್ 1983, 1983ರಲ್ಲಿ ತಾಜ್ ಮಹಲ್, ಆಗ್ರಾ ಫೋರ್ಟ್, ಅಜಂತಾ ಕೇವ್ಸ್ ಮತ್ತೆ ಎಲ್ಲೋರಾ ಕೇವ್ಸ್ ಅನ್ನ ಸೊ ಈ ಒಂದು ಪಟ್ಟಿಗೆ ಮೊಟ್ಟ ಮೊದಲ ಬಾರಿಗೆ ಸೇರಿಸಲಾಗುತ್ತೆ. ಸೊ ಲೇಟೆಸ್ಟ್ ಅಡಿಷನ್ ಅಂದ್ರೆ ಬಹಳ ಇತ್ತೀಚೆಗೆ, ಐ ಮೀನ್ ಟು ಸೇ ಇನ್ ದ ಇಯರ್ 2023 ಸೊ ನಮ್ಮ ಕರ್ನಾಟಕದ ಹೊಯ್ಸಳ ಟೆಂಪಲ್ಸ್, ಸೊ ಇದನ್ನ 42nd ಸೈಟ್ ಆಗಿ ಶಾಂತಿನಿಕೇತನನ 41st ಸೈಟ್ ಆಗಿ ಸೊ ಈ ಒಂದು ಪಟ್ಟಿಗೆ ಸೇರಿಸಲಾಗಿರ್ತಕ್ಕಂಥ 2 ಪ್ರದೇಶಗಳಾಗಿರ್ತವೆ. ಸೊ ಯಾವ ಕಂಟ್ರೀಸ್ಗಳಿಂದ ಹೈಯೆಸ್ಟ್ ನಂಬರ್ ಆಫ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ ಅಂದರೆ, ಸೊ ಇಟಾಲಿಯಿಂದ 58 ಸೈಟ್ಸ್ ಇರುತ್ತೆ. ಸೊ ಸೆಕೆಂಡ್ ಪ್ಲೇಸ್ ಬಂದು ಚೈನಾ, 56 ಪ್ರದೇಶಗಳಿರ್ತವೆ. ಜರ್ಮನಿಯಿಂದ 51 ಪ್ರದೇಶ, ಫ್ರಾನ್ಸ್ನಿಂದ 49, ಸ್ಪೇನ್ನಿಂದ 49 ಪ್ರದೇಶಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶ ಟೋಟಲ್ ನಂಬರ್ ಆಫ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳ ಪಟ್ಟಿಯಲ್ಲಿ ಸೊ ಜಗತ್ತಿನಲ್ಲಿಯೇ 6th ಅಥವಾ 6ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ಹೆರಿಟೇಜ್ ಸೈಟ್ಗೆ ಸಂಬಂಧಪಟ್ಟಂತೆ ಒಂದು ಸರಳವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಸೊ ವೇರ್ is Sun Temple, a UNESCO World Heritage Site is in India located? ಅಂದರೆ ನಮ್ಮ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಈ ಒಂದು ಸೂರ್ಯ ದೇವಾಲಯಗಳು ಸೊ ಇದು ಕೂಡ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಇದು ಯಾವ ಸ್ಟೇಟಲ್ಲಿ ಇದೆ ಅನ್ನೋದನ್ನು ನೀವು ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಇಂಡೋ ಫ್ರೆಂಚ್ ತೃಷ್ಣಾ ಮಿಷನ್ನ ಮುಖ್ಯ ಉದ್ದೇಶವೇನು? ಸೊ ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಇಂಡೋ ಫ್ರೆಂಚ್ ತೃಷ್ಣಾ ಮಿಷನ್? ಸೊ ತೃಷ್ಣಾ ಮಿಷನ್ ಅಂತಕ್ಕಂಥದ್ದು ಸೊ ಭಾರತ ದೇಶದ ಇಸ್ರೋ ಮತ್ತೆ ಫ್ರಾನ್ಸ್ನ ಸ್ಪೇಸ್ ಏಜೆನ್ಸಿ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯ ಪ್ರಮುಖ ಉದ್ದೇಶವೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭೂಮಿಯ ಮೇಲ್ಮೈ ತಾಪಮಾನ ಮತ್ತು ಹೊರಸೂಸುವಿಕೆಯನ್ನ ಅನ್ವೇಷಣೆ ಮಾಡ್ತಕ್ಕಂಥದ್ದು. ಅಂದ್ರೆ ಮಾನಿಟರಿಂಗ್ ಆಫ್ ದಿ ಅರ್ತ್ ಸರ್ಫೇಸ್ ಟೆಂಪರೇಚರ್ ಮತ್ತೆ ಎಮಿಸಿವಿಟಿಯನ್ನ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಮಿಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ತೃಷ್ಣಾ ಮಿಷನ್ ಅಂತ ಕರಿತೇವೆ. ಸೊ ರಿಮೆಂಬರ್, ತೃಷ್ಣಾ ಅಂತಕ್ಕಂಥದ್ದು ಇಂಡಿಯಾ ಮತ್ತೆ ಫ್ರಾನ್ಸ್ ಎರಡೂ ರಾಷ್ಟ್ರಗಳು ಜಂಟಿಯಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ನಮ್ಮ ಭಾರತದ ದೇಶದ ಇಸ್ರೋ ಮತ್ತೆ ಫ್ರಾನ್ಸ್ನ ಸ್ಪೇಸ್ ಏಜೆನ್ಸಿ ಆಗಿರ್ತಕ್ಕಂಥ CNES ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಜಂಟಿ ಕಾರ್ಯಾಚರಣೆ ಆಗಿರುತ್ತೆ. ನಾವು ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ತೃಷ್ಣಾ? ತೃಷ್ಣಾದ ವಿಸ್ತೃತ ರೂಪ ಏನು ಅಂದ್ರೆ ಥರ್ಮಲ್ ಇನ್ಫ್ರಾರೆಡ್ ಇಮ್ಯಾಜಿನ್ ಸ್ಯಾಟಲೈಟ್ ಫಾರ್ ಹೈ ರೆಸಲ್ಯೂಷನ್ ನ್ಯಾಚುರಲ್ ರಿಸೋರ್ಸ್ ಅಸೆಸ್ಮೆಂಟ್. ಸೊ ಇಲ್ಲೇ ಗೊತ್ತಾಗ್ತಾ ಇದೆ. ಸೊ ಭೂಮಿಯ ಮೇಲೆ ಇರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನ ಹೈ ರೆಸಲ್ಯೂಷನ್ ಆಗಿ ಸೆರೆ ಹಿಡಿತಕ್ಕಂಥ ಒಂದು ಕಾರ್ಯಾಚರಣೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ತೃಷ್ಣಾ ಅಂತ ಕರಿತೇವೆ. ಸೊ ಪ್ರಮುಖವಾಗಿ ಭೂಮಿಯ ಮೇಲಿರ್ತಕ್ಕಂಥ ಯಾವ ವಿಷಯಗಳನ್ನ ಈ ಒಂದು ಮಿಷನ್ ನ ಮುಖಾಂತರ ಮಾನಿಟರ್ ಮಾಡ್ತಾರೆ ಅಂದ್ರೆ ಅರ್ತ್ ಸರ್ಫೇಸ್ ಟೆಂಪರೇಚರ್ ಅಂದ್ರೆ ಭೂಮಿಯ ಮೇಲ್ಮೈ ತಾಪಮಾನ, ಎಮಿಸಿವಿಟಿ ಅಂದ್ರೆ ಭೂಮಿಯ ಮೇಲ್ಮೈಯಿಂದ ಆಗ್ತಕ್ಕಂಥ ಹೊರಸೂಸುವಿಕೆ, ಬಯೋಫಿಸಿಕಲ್ ಮತ್ತೆ ರೇಡಿಯೇಷನ್ ವೇರಿಯಬಲ್ಸ್ ಫಾರ್ ಸರ್ಫೇಸ್ ಎನರ್ಜಿ ಬಜೆಟಿಂಗ್ ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ರೇಡಿಯೇಷನ್ಸ್ ಅನ್ನ ಕೂಡ ಮಾನಿಟರ್ ಮಾಡ್ತಕ್ಕಂಥ ಒಂದು ಮಿಷನ್ ಇದಾಗಿರುತ್ತೆ. ಸೊ ಈ ಒಂದು ಮಿಷನ್ ಅಲ್ಲಿ 2 ಆಬ್ಜೆಕ್ಟಿವ್ಸ್ ಇರುತ್ತೆ. ಒಂದನ್ನ ಪ್ರೈಮರಿ ಆಬ್ಜೆಕ್ಟಿವ್ಸ್ ಅಥವಾ ಪ್ರಾಥಮಿಕ ಉದ್ದೇಶಗಳು ಅಂತ ಕರಿತೇವೆ. ಸೊ ಎರಡನೇದನ್ನ ಸೆಕೆಂಡರಿ ಆಬ್ಜೆಕ್ಟಿವ್ಸ್ ಅಥವಾ ದ್ವಿತೀಯ ಉದ್ದೇಶಗಳು ಅಂತ ಕರಿತೇವೆ. ಹಾಗಿದ್ರೆ ಪ್ರೈಮರಿ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ ಸೊ ಡೀಟೇಲ್ಡ್ ಮಾನಿಟರಿಂಗ್ ಆಫ್ ದಿ ಎನರ್ಜಿ ಅಂಡ್ ವಾಟರ್ ಬಜೆಟ್ಸ್ ಅಂದ್ರೆ ನಮ್ಮ ಭೂಮಿಯಲ್ಲಿ ಸೊ ಯಾವ ಟೆರಿಟರಿಯಲ್ಲಿ ಎಷ್ಟು ನೀರಿನ ರಿಕ್ವೈರ್ಮೆಂಟ್ ಇದೆ ಅದನ್ನ ನಾವು ವಾಟರ್ ಬಜೆಟ್ಸ್ ಅಂತ ಕರಿತೇವೆ. ಸೊ ಎನರ್ಜಿ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅದನ್ನ ಎನರ್ಜಿ ಬಜೆಟ್ ಅಂತ ಕರಿತೇವೆ. ಸೊ ಇದನ್ನ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಇದರ ಪ್ರಾಥಮಿಕ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಕ್ವಾಂಟಿಫೈಯಿಂಗ್ ಟೆರೆಸ್ಟ್ರಿಯಲ್ ವಾಟರ್
ವಾಟರ್ ಸ್ಟ್ರೆಸ್ ಅಂದರೆ ಈ ಒಂದು ಭೂ ಮೇಲೆ ಟೆರೆಸ್ಟ್ರಿಯಲ್ ಅಂದರೆ ಸೊ ಭೂಖಂಡದ ಮೇಲೆ ಸೊ ನೀರಿನ ಒಂದು ಅಭಾವ ಎಷ್ಟಿದೆ ಅನ್ನೋದನ್ನ ಮಾನಿಟರ್ ಮಾಡ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ವಾಟರ್ ಕ್ವಾಲಿಟಿ ಅಂದರೆ ನೀರಿನ ಗುಣಮಟ್ಟವನ್ನ ಅಸೆಸ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಮಿಷನ್ನ ಪ್ರಾಥಮಿಕ ಉದ್ದೇಶಗಳಾಗಿರ್ತವೆ. ಹಾಗಿದ್ರೆ ಸೊ ದ್ವಿತೀಯ ಉದ್ದೇಶಗಳು ಯಾವುದು ಅಂತ ನಾವು ನೋಡೋದಾದ್ರೆ ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಅಂತ ಕರೀತೇವೆ. ಅಂದ್ರೆ ನಗರ ಪ್ರದೇಶಗಳಲ್ಲಿ ಕಟ್ಟಡಗಳು, ಕಾಂಕ್ರೀಟ್ ರೋಡ್ಸ್ ಮತ್ತೆ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಮತ್ತೆ ಈ ಒಂದು ರೋಡ್ಸ್ ಜಾಸ್ತಿ ಇರೋದ್ರಿಂದ ಟೆಂಪರೇಚರ್ ಅನ್ನ ಜಾಸ್ತಿ ಹಿಡ್ಕೊಂಡು ಅಲ್ಲಿ ಟೆಂಪರೇಚರ್ ರೂರಲ್ ಸೆಕ್ಟರ್ಗೆ ಕಂಪೇರ್ ಮಾಡ್ಕೊಂಡಾಗ ಅದು ಜಾಸ್ತಿ ಇರುತ್ತೆ. ಸೊ ಆ ಪ್ರದೇಶಗಳನ್ನ ನಾವು ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಅಂತ ಕರೀತೇವೆ. ಸೊ ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಗಳನ್ನ ಮಾನಿಟರ್ ಮಾಡ್ತಕ್ಕಂಥದ್ದು. ಡಿಟೆಕ್ಷನ್ ಆಫ್ ಥರ್ಮಲ್ ಅನಾಮಲೀಸ್ ಲಿಂಕ್ ಟು ದಿ ವಾಲ್ಕ್ಯಾನಿಕ್ ಆಕ್ಟಿವಿಟಿ ಅಂದ್ರೆ ಈ ಒಂದು ಜ್ವಾಲಾಮುಖಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸೊ ಟೆಂಪರೇಚರ್ ಅಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಗಳಿಂದ ಸೊ ಈ ಒಂದು ಜ್ವಾಲಾಮುಖಿ ಸ್ಫೋಟಗಳಿಗೆ ಹೇಗೆ ಸಂಬಂಧವನ್ನ ಹೊಂದಿದೆ ಅನ್ನೋದನ್ನ ಡಿಟೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಜಿಯೋಥರ್ಮಲ್ ರಿಸೋರ್ಸಸ್ ಮತ್ತೆ ಸೊ ಮಾನಿಟರಿಂಗ್ ಆಫ್ ದಿ ಸ್ನೋ ಮೆಲ್ಟ್ ರನ್ ಆಫ್ ಮತ್ತೆ ಗ್ಲೇಷಿಯಲ್ ಡೈನಮಿಕ್ಸ್ ಅಂದ್ರೆ ಸ್ನೋ ಹಿಮ ಕರಗ್ತಕ್ಕಂಥದ್ದು, ರನ್ ಆಫ್ ಪ್ರವಾಹಗಳಾಗ್ತಕ್ಕಂಥದ್ದು ಮತ್ತೆ ಗ್ಲೇಷಿಯಲ್ ಅಂದ್ರೆ ಹಿಮ ನದಿಗಳ ಕರಗ್ತಕ್ಕಂಥ ಒಂದು ಡೈನಮಿಕ್ಸ್ ಏನಿರುತ್ತೆ ಸೊ ಇವೆಲ್ಲವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ತೃಷ್ಣಾ ಮಿಷನ್ ನ ದ್ವಿತೀಯ ಆಬ್ಜೆಕ್ಟಿವ್ಸ್ ಆಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಸೊ ಅದಕ್ಕಿಂತ ಮುಂಚೆ ಈ ಚಿತ್ರದಲ್ಲಿ ನೀವು ಸೊ ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯು ಕ್ಯಾನ್ ಇದನ್ನ ಗ್ರಾಫ್ ಅಂತ ನೀವು ಕನ್ಸಿಡರ್ ಮಾಡ್ಕೊಂಡಾಗ ಸೊ ಇಲ್ಲಿ ರೂರಲ್ ಪ್ರದೇಶಕ್ಕೆ ಹೋಗುವ ಹಾಗೆ ನಮಗೆ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಸೊ ಅರ್ಬನ್ ಪ್ರದೇಶಕ್ಕೆ ಬರ್ತಾ ಇದ್ದಾಗೆ ಸೊ ಅಲ್ಲಿರ್ತಕ್ಕಂಥ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಬಿಕಾಸ್ ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಅಂದ್ರೆ ಸೊ ಟೆಂಪರೇಚರ್ ಅನ್ನ ಜಾಸ್ತಿ ಟ್ರಾಪ್ ಮಾಡುತ್ತೆ. ಮರ ಗಿಡಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಸೊ ಈ ಒಂದು ಏರಿಯಾವನ್ನ ನಾವೇನಂತ ಕರಿತೀವಿ ಅಂದ್ರೆ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಆರ್ಟಿಮಿಸ್ ಒಪ್ಪಂದದ ಉದ್ದೇಶವೇನು? ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ದಿ ಆರ್ಟಿಮಿಸ್ ಅಕಾರ್ಡ್? ಸೊ ಆರ್ಟಿಮಿಸ್ ಅಕಾರ್ಡ್ನ ಉದ್ದೇಶವೇನು ಅಂದರೆ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರಕ್ಕಾಗಿ ಮಾರ್ಗಸೂಚಿಗಳನ್ನು ಸ್ಥಾಪಿಸುವುದು. ಅಂದರೆ ಟು ಎಸ್ಟಾಬ್ಲಿಷ್ ಗೈಡ್ಲೈನ್ಸ್ ಫಾರ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇನ್ ಸ್ಪೇಸ್ ಎಕ್ಸ್ಪ್ಲೋರೇಷನ್. ಅಂದರೆ ನಾವು ಬಾಹ್ಯಾಕಾಶದಲ್ಲಿ ಮಾಡ್ತಕ್ಕಂಥ ಯಾವುದೇ ಒಂದು ಎಕ್ಸ್ಪ್ಲೋರೇಷನ್ ಏನಿರುತ್ತೆ ಸೊ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾರ್ಗಸೂಚಿ ಅಥವಾ ಗೈಡ್ಲೈನ್ಸ್ ಅನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಅಂದರೆ ಆರ್ಟಿಮಿಸ್ ಅಕಾರ್ಡ್ ಅಂತ ಕರಿತೇವೆ. ಸೊ ಆರ್ಟಿಮಿಸ್ ಅಕಾರ್ಡ್ ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅಂದ್ರೆ ಸೊ ಈ ಒಂದು ಅಕಾರ್ಡ್ಗೆ ಈಗ 2 ರಾಷ್ಟ್ರಗಳು ಸೇರ್ಕೊಂಡಿರ್ತವೆ. ಒಂದು ಪೆರು ಆಗಿರುತ್ತೆ, ಇನ್ನೊಂದು ಸ್ಲೋವಾಕಿಯಾ ಆಗಿರುತ್ತೆ. ಈ 2 ರಾಷ್ಟ್ರಗಳು ಈ ಒಂದು ಪಟ್ಟಿಗೆ ಸೇರಿಕೊಂಡಿರುವ ಕಾರಣದಿಂದ ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ರಿಮೆಂಬರ್ ದಿ 2 ಕಂಟ್ರೀಸ್, ಒಂದನ್ನ ಪೆರು ಅಂತ ಕರಿತೇವೆ, ಇನ್ನೊಂದನ್ನ ಸ್ಲೋವಾಕಿಯಾ ಅಂತ ಕರಿತೇವೆ. ಸೊ ಸೈನಿಂಗ್ ಸೆರೆಮನಿ ಅಂದ್ರೆ ಈ ಒಂದು ಸಹಿ ಆಗ್ತಕ್ಕಂಥ ಸಮಾರಂಭ ಎಲ್ಲಿ ನಡೆದಿರುತ್ತೆ ಅಂದ್ರೆ ಸೊ ನಾಸಾ ಹೆಡ್ ದಿ ಸೆರೆಮನಿ ಅಟ್ ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಇನ್ ದಿ ವಾಷಿಂಗ್ಟನ್ DC. ಸೊ ನಾಸಾದ ಹೆಡ್ ಕ್ವಾರ್ಟರ್ಸ್ ಆಗಿರ್ತಕ್ಕಂಥ ವಾಷಿಂಗ್ಟನ್ DC-ಯಲ್ಲಿ ಈ 2 ರಾಷ್ಟ್ರಗಳು ಆರ್ಟಿಮಿಸ್ ಅಕಾರ್ಡ್ಗೆ ಸಹಿ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಈ 2 ರಾಷ್ಟ್ರಗಳು ಈ ಪಟ್ಟಿಗೆ ಸೇರಿಕೊಂಡಿರುವ ಕಾರಣದಿಂದ ಟೋಟಲ್ ನಂಬರ್ ಆಫ್ ಆರ್ಟಿಮಿಸ್ ಅಕಾರ್ಡ್ಗೆ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ 42ಕ್ಕೆ ಏರಿಕೆ ಆಗಿರುತ್ತೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಆರ್ಟಿಮಿಸ್ ಅಕಾರ್ಡ್ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಾದ್ರೆ ಸೊ ಇಟ್ ಈಸ್ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಏಮ್ ಟು ಗೈಡ್ ದಿ ಸಿವಿಲ್ ಎಕ್ಸ್ಪ್ಲೋರೇಷನ್. ಅಂದ್ರೆ ನಮ್ಮ ಬಾಹ್ಯಾಕಾಶವನ್ನ ನಾವು ನಾಗರಿಕ ಎಕ್ಸ್ಪ್ಲೋರೇಷನ್ ಏನ್ ಮಾಡ್ತೇವೆ ಸೊ ಅದಕ್ಕೆ ಗೈಡ್ ಲೈನ್ಸ್ ಅಥವಾ ಮಾರ್ಗಸೂಚಿಗಳನ್ನ ಕೊಡ್ತಕ್ಕಂಥದ್ದು. ಯೂಸ್ ಆಫ್ ಔಟರ್ ಸ್ಪೇಸ್ ಇನ್ಕ್ಲೂಡಿಂಗ್ ದಿ ಮೂನ್ ಅಂಡ್ ಮಾರ್ಸ್ ಅಂದ್ರೆ ಚಂದ್ರ ಮತ್ತು ಮಂಗಳ ಗ್ರಹಕ್ಕೆ ಮಾಡ್ತಕ್ಕಂಥ ಕಾರ್ಯಾಚರಣೆಗಳಿಗೆ ಒಂದು ಮಾರ್ಗದರ್ಶನಗಳನ್ನ ನೀಡ್ತಕ್ಕಂಥ ಒಂದು ಯೂನಿಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಟಿಮಿಸ್ ಅಕಾರ್ಡ್ ಅಂತ ಕರಿತೇವೆ. ಸೊ ಪೀಸ್ಫುಲ್ ಪರ್ಪಸಸ್ ಅಂತ ಕರಿತೇವೆ. ಅಂದ್ರೆ ನಾವು ಸ್ಪೇಸ್ ಅಲ್ಲಿ ಮಾಡ್ತಕ್ಕಂಥ ಯಾವುದೇ ಎಕ್ಸ್ಪ್ಲೋರೇಷನ್ ಏನಿರುತ್ತೆ ಸೊ ಅದು ಶಾಂತಿಯುತ ಉದ್ದೇಶಗಳಿಗಾಗಿಯೇ ಮಾಡಬೇಕಾಗಿರುತ್ತೆ. ಸೊ ಅದನ್ನ ಎನ್ಶೂರ್ ಮಾಡ್ತಕ್ಕಂಥ ಒಂದು ಒಪ್ಪಂದವನ್ನ ಅಥವಾ ಅಕಾರ್ಡ್ ಅನ್ನ ನಾವು ಆರ್ಟಿಮಿಸ್ ಅಕಾರ್ಡ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ದೇ ಶುಡ್ ಬಿ ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ ಇರಬೇಕು. ಸೊ ಈ ಒಂದು ಆರ್ಟಿಮಿಸ್ ಅಕಾರ್ಡ್ಗೆ ಸಹಿ ಹಾಕಿರ್ತಕ್ಕಂಥ ರಾಷ್ಟ್ರಗಳಿಗೆ ಒಂದು ಮ್ಯಾಂಡೇಟ್ ಇರುತ್ತೆ ಅಥವಾ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಆ ರಿಕ್ವೈರ್ಮೆಂಟ್ ಏನು ಅಂದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಅಥವಾ ಯಾವುದೇ ರಾಷ್ಟ್ರ ಮಾಡ್ತಾ ಇರ್ತಕ್ಕಂಥ ಸ್ಪೇಸ್ ಎಕ್ಸ್ಪ್ಲೋರೇಷನ್ಸ್ ಏನಿರುತ್ತೆ ಸೊ ಅದರ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಪಬ್ಲಿಷ್ ಮಾಡಬೇಕಾಗಿರುತ್ತೆ. ಸೊ ಅದನ್ನ ಲಾಂಚ್ ಮಾಡೋದಕ್ಕಿಂತ ಮುಂಚೆ ಆ ಒಂದು ಡೀಟೇಲ್ ಅನ್ನ ಸದಸ್ಯ ರಾಷ್ಟ್ರಗಳೊಂದಿಗೆ ಸಂಪೂರ್ಣವಾಗಿ ಶೇರ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ಟ್ರಾನ್ಸ್ಪರೆನ್ಸಿ ಅಂತ ಕರಿತೇವೆ. ಸೊ ಇದರಿಂದ ನಾವು ಸ್ಪೇಸ್ ಅನ್ನ ತುಂಬಾ ಪೀಸ್ಫುಲ್ ಆಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಒಂದು ಅಕಾರ್ಡ್ ಅನ್ನ ನಾವು ಆರ್ಟಿಮಿಸ್ ಅಕಾರ್ಡ್ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4.
ಪಂಪ್ ಅಂಡ್ ಡಂಪ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಸೊ ವಾಟ್ ಈಸ್ ಪಂಪ್ ಅಂಡ್ ಡಂಪ್ ಸ್ಕೀಮ್ ರಿಲೇಟೆಡ್ ಟು? ಸೊ ಪಂಪ್ ಅಂಡ್ ಡಂಪ್ ಅಂತಕ್ಕಂಥದ್ದು ಸೊ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಸ್ಟಾಕ್ ಮಾರ್ಕೆಟ್ ಮ್ಯಾನಿಪುಲೇಷನ್. ಸೊ ಈ ಒಂದು ಶೇರ್ ಖರೀದಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಮಾರ್ಕೆಟ್ ಏನಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಟರ್ಮಿನಾಲಜಿಯನ್ನು ನಾವು ಪಂಪ್ ಅಂಡ್ ಡಂಪ್ ಅಂತ ಕರಿತೇವೆ. ಸೊ ಪಂಪ್ ಅಂಡ್ ಡಂಪ್ ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಸೊ ಮಾರ್ಕೆಟ್ ರೆಗ್ಯುಲೇಟರ್ ಆಗಿರ್ತಕ್ಕಂಥ ಸೆಬಿ ಏನು ಮಾಡಿರುತ್ತೆ ಅಂದ್ರೆ ಸೊ ದೇ ಹ್ಯಾವ್ ಫೈಂಡ್ 11 ಇಂಡಿವಿಜುವಲ್ಸ್ ಫಾರ್ ಪಂಪ್ ಅಂಡ್ ಡಂಪ್ ಸ್ಕೀಮ್. ಅಂದ್ರೆ 11 ವ್ಯಕ್ತಿಗಳನ್ನ ಸೊ ಈ ಒಂದು ಪಂಪ್ ಅಂಡ್ ಡಂಪ್ ಸ್ಕೀಮ್ ಅನ್ನ ಮಾಡಿರುವ ಕಾರಣದಿಂದ ಸೆಬಿ 11 ವ್ಯಕ್ತಿಗಳಿಗೆ ಈ ಒಂದು ಪೆನಾಲ್ಟಿ ಅಥವಾ ಫೈನ್ ಅನ್ನ ಹಾಕಿರುವ ಕಾರಣದಿಂದ ಸೊ ಈ ಒಂದು ಟರ್ಮಿನಾಲಜಿ ಸುದ್ದಿಯಲ್ಲಿ ಇರಲಿಕ್ಕೆ ಒಂದು ಕಾರಣವಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಪಂಪ್ ಅಂಡ್ ಡಂಪ್ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಸೊ ಯಾರ್ಯಾರು ಶೇರ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಸೊ ಯೂಶಲಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸೊ ಶೇರ್ ಮಾರ್ಕೆಟ್ಗೆ ಅಡ್ವೈಸ್ ಮಾಡಲಿಕ್ಕೆ ದೇ ಹ್ಯಾವ್ ಕ್ರಿಯೇಟೆಡ್ ಲಾಟ್ ಆಫ್ ಟೆಲಿಗ್ರಾಮ್ ಚಾನಲ್ಸ್. ಸೊ ಟೆಲಿಗ್ರಾಮ್ ಚಾನಲ್ಸ್ನ ಮುಖಾಂತರ ಸೊ ಯಾವ ಕಂಪನಿಯ ಶೇರ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಅಡ್ವೈಸ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಜೊತೆಗೆ ಟೆಸ್ಟಿಮೋನೀಸ್ ಕೂಡ ಆ್ಯಡ್ ಮಾಡ್ತಾ ಇರ್ತಾರೆ. ಅಂದರೆ ಇವರು ಅಡ್ವೈಸ್ ಮಾಡಿದ ನಂತರ ಯಾರಾದರೂ ಪರ್ಚೇಸ್ ಮಾಡಿದರೆ ಅವರಿಗೆ ಸ್ಟಾಕ್ಸಲ್ಲಿ ತುಂಬ ರಿಟರ್ನ್ಸ್ ಆಗಿದ್ರೆ ಅವ್ರ ಮೆಸೇಜ್ ಕಳಿಸಿರ್ತಕ್ಕಂಥದ್ದನ್ನು ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಸೊ ಅದೇ ಗ್ರೂಪಲ್ಲಿ ಅವರು ಪಬ್ಲಿಷ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಬೇರೆಯವರಿಗೆ ಅವ್ರ ಮೇಲೆ ಟ್ರಸ್ಟ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಯಾವಾಗ ಅವರು ಒಂದು ಟ್ರಸ್ಟನ್ನು ಗೇನ್ ಮಾಡ್ತಾರೆ ಸೊ ಅದಾದಮೇಲೆ ಯಾವುದೋ ಒಂದು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಅವರು ಪ್ರೊವೋಕ್ ಮಾಡ್ತಾರೆ. ಅಂದರೆ ಆ ಗ್ರೂಪಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಸೊ ಈ ಸಮಯದಲ್ಲಿ ಈ ಒಂದು ಕಂಪನಿಯ ಸ್ಟಾಕ್ಸನ್ನು ನೀವು ಖರೀದಿ ಮಾಡಿದಾಗ ಸೊ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಲಾಟ್ ಆಫ್ ರಿಟರ್ನ್ಸ್ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ಸನ್ನು ಅವರು ಪೋಸ್ಟ್ ಮಾಡ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಪಂಪ್ ಅಂತ ಕರಿತೇವೆ. ಸೊ ಯಾವಾಗ ಆ ಒಂದು ಸ್ಟೇಟ್ಮೆಂಟ್ಸನ್ನು ನಂಬಿ ಜನ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಟೆಲಿಗ್ರಾಮ್ ಚಾನಲ್ನ ಅಡ್ಮಿನ್ಸ್ ಅಥವಾ ಆ ಒಂದು ಚಾನಲನ್ನು ರನ್ ಮಾಡ್ತಾ ಇರ್ತಕ್ಕಂಥವ್ರು ತಮ್ಮ ಶೇರ್ಸ್ಗಳನ್ನು ಹೈ ವ್ಯಾಲ್ಯೂಸ್ಗೆ ಅವರು ಮಾರಾಟ ಮಾಡ್ಕೊಳ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಡಂಪ್ ಅಂತ ಕರಿತೇವೆ. ಸೊ ಒಂದು ಕಡೆ ಪಂಪ್ ಮಾಡ್ತಾರೆ. ಸೊ ಅಂದರೆ ಪ್ರೈಸಸ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದನ್ನು ಅವರು ಫಾಲ್ಸ್ ಸ್ಟೇಟ್ಮೆಂಟ್ಸನ್ನು ಕೊಡುವ ಮುಖಾಂತರ ಅವ್ರನ್ನ ಮಿಸ್ಗೈಡ್ ಮಾಡ್ತಾರೆ. ಸೊ ಯಾವಾಗ ಆ ಮಿಸ್ಗೈಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಅವರು ರಿಯಲ್ ಅಂತ ನಂಬಿ ಸೊ ದೇ ಟ್ರೈ ಟು ಪರ್ಚೇಸ್ ದಿ ಶೇರ್ಸ್, ಅವಾಗ ಇನ್ಫ್ಲೇಟೆಡ್ ಪ್ರೈಸ್ಗೆ ತಮ್ಮ ಒಂದು ಶೇರ್ಗಳನ್ನು ಮಾರಾಟ ಮಾಡ್ಕೊಳ್ತಾರೆ. ಸೊ ಆಫ್ಟರ್ ಎಂಡ್ ಆಫ್ ಎವ್ರಿಥಿಂಗ್ ಅವರು ತಮ್ಮ ರಿಟರ್ನ್ಸನ್ನು ನೋಡಿದ್ರೆ ಸೊ ಅದು ತುಂಬ ನೆಗೆಟಿವ್ ಆಗಿರುತ್ತೆ. ಸೊ ಈ ರೀತಿಯ ಒಂದು ಚೀಟಿಂಗ್ ಮೆಥಡ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಪಂಪ್ ಅಂಡ್ ಡಂಪ್ ಅಂತ ಕರಿತೇವೆ. ಸೊ ದಿಸ್ ಇಸ್ ವೆರಿ ವೆಲ್ ಪ್ರಾಕ್ಟೀಸ್ಡ್ ಇನ್ ಅವರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಮೋಸಗಾರಿಕೆಯ ವಿಧಾನವಾಗಿರುತ್ತೆ. ಸೊ ಈವನ್ ಡ್ಯೂರಿಂಗ್ ಎಲೆಕ್ಷನ್ ಸೊ ಈ ಒಂದು ಎಕ್ಸಿಟ್ ಪೋಲ್ ಏನು ಬಂದಿರುತ್ತೆ ಸೊ ಅಲ್ಲೂ ಕೂಡ ದೇವರ್ ಫೇವರಿಂಗ್ ಒನ್ ಪರ್ಟಿಕ್ಯುಲರ್ ಪಾರ್ಟಿ. ಸೊ ಇದು ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡೋ ತರ ಮಾಡಿರುತ್ತೆ. ಸೊ ಈವನ್ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ನಾವು ಪಂಪ್ ಅಂಡ್ ಡಂಪ್ ಅಂತಾನೆ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪಂಪ್ ಅಂಡ್ ಡಂಪ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಫೈನಲಿ ಏನಾಗುತ್ತೆ ಅಂದ್ರೆ ದ ಸ್ಟಾಕ್ ಪ್ರೈಸ್ ಟಿಪಿಕಲಿ ಫಾಲ್ಸ್ ಅಂಡ್ ಇನ್ವೆಸ್ಟರ್ ಲೂಸ್ ಮನಿ. ಅಂದ್ರೆ ಆ ಸ್ಟಾಕ್ ಪ್ರೈಸ್ ಏನಾಗುತ್ತೆ ಅಂದ್ರೆ ಅಂತಿಮವಾಗಿ ಅದು ತನ್ನ ವ್ಯಾಲ್ಯೂ ಅನ್ನ ಕಳ್ಕೊಳ್ಳುತ್ತೆ. ಸೊ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರು ತಮ್ಮ ಸಾಕಷ್ಟು ಹಣವನ್ನ ಕಳ್ಕೊಳ್ತಕ್ಕಂಥ ಒಂದು ಸ್ಕೀಮ್ ಇದಾಗಿರುತ್ತೆ. ಸೊ ಇದರ ಲೀಗಲ್ ಕಾನ್ಸಿಕ್ವೆನ್ಸಸ್ ಏನು ಅಂತ ನಾವು ನೋಡೋದಾದ್ರೆ ಸೊ ಈ ಒಂದು ಮೆಥಡ್ ಏನಿರುತ್ತೆ ಸೊ ಇಟ್ಸ್ ಅನ್ ಇಲ್ಲೀಗಲ್ ಸ್ಕೀಮ್ ಬೇಸ್ಡ್ ಆನ್ ದಿ ಸೆಕ್ಯೂರಿಟೀಸ್ ಲಾ ಅಂಡ್ ಕ್ಯಾನ್ ಲೀಡ್ ಟು ಹೆವಿ ಫೈನ್ಸ್. ಅಂದ್ರೆ ಸೆಕ್ಯೂರಿಟಿ ಲಾಗಳ ಪ್ರಕಾರ ಸೊ ಇದೊಂದು ಕಾನೂನು ಬಾಹಿರವಾಗಿರ್ತಕ್ಕಂಥ ಅಪರಾಧವಾಗಿರುತ್ತೆ. ಸೊ ಇದಕ್ಕೆ ಅತ್ಯಂತ ಹೆಚ್ಚಿನ ಫೈನ್ ಅನ್ನ ಹಾಕ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಬಾನ್ ಹವಾಮಾನ ಬದಲಾವಣೆ ಸಮ್ಮೇಳನ SB60 ಅನ್ನು ಯಾರು ಹೋಸ್ಟ್ ಮಾಡುತ್ತಿದ್ದಾರೆ? ಹೂ ಇಸ್ ಹೋಸ್ಟಿಂಗ್ ದ ಬಾನ್ ಕ್ಲೈಮೇಟ್ ಕನ್ವೆನ್ಷನ್ ಕಾನ್ಫರೆನ್ಸ್ SB60? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ UNFCC ಅಂದ್ರೆ ಹವಾಮಾನ ಬದಲಾವಣೆಯ ಮೇಲಿನ ವಿಶ್ವಸಂಸ್ಥೆಯ ಚೌಕಟ್ಟು ಸಮಾವೇಶ ಅಥವಾ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಇವರು ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥ ಒಂದು ಕನ್ವೆನ್ಷನ್ ಅನ್ನು ನಾವು ಬಾನ್ ಕನ್ವೆನ್ಷನ್ ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಬಾನ್ ಕನ್ವೆನ್ಷನ್ ನ ಆಬ್ಜೆಕ್ಟಿವ್ಸ್ ಏನು ಅಂತ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಇದನ್ನ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥ UNFCC ಬಗ್ಗೆ ಕೂಡ ನಾವು ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಬಾನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅಂತ ಕರಿತೇವೆ. ಸೊ ಇದನ್ನ ಇನ್ ಶಾರ್ಟ್ ನಾವು SB60 ಅಂತ ಕೂಡ ಕರಿತೇವೆ. ಸೊ ಇದು 2024ರಲ್ಲಿ ಆರ್ಗನೈಸ್ ಆಗಿರ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಈ ಒಂದು ಈವೆಂಟ್ನ ಆತಿಥ್ಯವನ್ನ ವಹಿಸ್ತಾ ಇರ್ತಕ್ಕಂಥವ್ರು ಅಥವಾ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥವ್ರು UNFCCC ವತಿಯಿಂದ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಈ ಒಂದು ಈವೆಂಟ್ ಅನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ವರ್ಲ್ಡ್ ಕಾನ್ಫರೆನ್ಸ್ ಸೆಂಟರ್ ಇನ್ ಬಾನ್. ಸೊ ಜರ್ಮನಿಯಲ್ಲಿ ಒಂದು ವರ್ಲ್ಡ್ ಕಾನ್ಫರೆನ್ಸ್ ಸೆಂಟರ್ ಇರುತ್ತೆ. ಸೊ ಅದನ್ನ ಬಾನ್ ಅಂತ ಕರಿತೇವೆ.
ಬಾನ್ ಅಲ್ಲಿರ್ತಕ್ಕಂಥ ಸೊ ಈ ಒಂದು ವರ್ಲ್ಡ್ ಕಾನ್ಫರೆನ್ಸ್ ಸೆಂಟರ್ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಪ್ರೀ ಸೆಷನ್ ಇವೆಂಟ್ ಇನ್ ಪ್ರಿಪರೇಷನ್ ಫಾರ್ COP29. ಅಂದ್ರೆ ಪ್ರತಿ ವರ್ಷ UNFCCCಗೆ ಸಂಬಂಧಪಟ್ಟಂತೆ ಒಂದು ವಾರ್ಷಿಕ ಸಭೆ ನಡೆಯುತ್ತೆ. ಸೊ ಈ ವರ್ಷ ನಡೆಯಬೇಕಾಗಿರ್ತಕ್ಕಂಥದ್ದು 29ನೇ ಸಭೆ ಆಗಿರುತ್ತೆ. ಸೊ ಇದಕ್ಕೆ ಪ್ರಿಕರ್ಸರ್ ಆಗಿ ಅಂದರೆ UNFCCCಯಲ್ಲಿ ನಾವು ಏನೇನುಗಳನ್ನು ಡಿಸ್ಕಸ್ ಮಾಡಬೇಕು ಸೊ ಅದನ್ನು ಚರ್ಚೆ ಮಾಡ್ತಕ್ಕಂಥ ಒಂದು ಇದಕ್ಕಿಂತ ಮುಂಚಿನ ಈವೆಂಟನ್ನು ನಾವೇನಂತ ಕರಿತೀವಿ ಅಂದರೆ ಬಾನ್ ಕನ್ವೆನ್ಷನ್ ಅಂತ ಕರಿತೇವೆ. ಅದಕ್ಕೆ ಇದನ್ನು ನಾವು ಪ್ರೀ ಸೆಷನಲ್ ಅಂತ ಕರಿತೇವೆ. ಹಾಗಿದ್ರೆ ಸೊ ಕೀ ಟಾಪಿಕ್ಸ್ ಅಂದರೆ ಯಾವ ವಿಷಯಗಳ ಬಗ್ಗೆ ಹೆಚ್ಚಾಗಿ ಇಲ್ಲಿ ಈ ವರ್ಷ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂದರೆ ಸೊ ಫಸ್ಟ್ ಥಿಂಗ್ ಈಸ್ ಮೆರೈನ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಅಂದರೆ ಸಮುದ್ರದಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯನ್ನು ರಕ್ಷಣೆ ಮಾಡ್ತಕ್ಕಂಥ ವಿಧಾನಗಳು. ಕೋಸ್ಟಲ್ ರೆಸಿಲಿಯನ್ಸ್ ಅಂದರೆ ತೀರ ಪ್ರದೇಶಗಳ ಸ್ಥಿತಿಸ್ಥಾಪಕತ್ವವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಓಷನ್ ಎನರ್ಜಿ ಟೆಕ್ನಾಲಜಿ ಅಂದರೆ ಈ ಒಂದು ಸಾಗರ ಶಕ್ತಿ ತಂತ್ರಜ್ಞಾನಗಳ ಬಗ್ಗೆ ಚರ್ಚೆ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಬಾನ್ ಕನ್ವೆನ್ಷನ್ ಅನ್ನು ಆರ್ಗನೈಸ್ ಮಾಡಿರ್ತಾರೆ. ಸೊ ಇದ್ರ ಜೊತೆಗೆ ನಾವು UNFCCC ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ಇಂಟರ್ನ್ಯಾಷನಲ್ ಟ್ರೀಟಿ ಆಗಿರುತ್ತೆ, ಅಂದರೆ ಅಂತಾರಾಷ್ಟ್ರೀಯ ಒಂದು ಒಪ್ಪಂದವಾಗಿರುತ್ತೆ. ಸೊ ಟು ಕಂಬ್ಯಾಟ್ ಡೇಂಜರಸ್ ಹ್ಯೂಮನ್ ಇಂಟರ್ಫಿಯರೆನ್ಸ್ ವಿತ್ ದಿ ಕ್ಲೈಮೇಟ್ ಸಿಸ್ಟಮ್, ಅಂದರೆ ಈ ಒಂದು ಹವಾಮಾನ ಬದಲಾವಣೆಯಲ್ಲಿ ಅಪಾಯಕಾರಿಯಾಗಿರ್ತಕ್ಕಂಥ ಮಾನವನ ಹಸ್ತಕ್ಷೇಪ ಏನಿರುತ್ತೆ ಸೊ ಅದನ್ನ ಪ್ರಿವೆಂಟ್ ಮಾಡುವ ಉದ್ದೇಶದಿಂದ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಅಂತಾರಾಷ್ಟ್ರೀಯ ಒಪ್ಪಂದ ಅಂತ ಕರಿತೀವಿ ಅಂದರೆ UNFCCC ಅಂತ ಕರಿತೇವೆ. ಸೊ UNFCCಯನ್ನು ಅಡಾಪ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು 1992 ಅರ್ತ್ ಸಮಿಟ್ ಅಥವಾ ಭೂ ಶೃಂಗಸಭೆ ಅಂತ ನಡೆಯುತ್ತೆ. ಸೊ ಈ ಒಂದು ಭೂ ಶೃಂಗಸಭೆಯ ಔಟ್ಪುಟ್ ಆಗಿ ಅಥವಾ ಔಟ್ಕಮ್ ಆಗಿ ಸೊ ಈ ಒಂದು UNFCCC ಅಂತಕ್ಕಂಥದ್ದು ಜನ್ಮ ತಾಳುತ್ತೆ. ಸೊ ಅದಾದ್ಮೇಲೆ ಇಟ್ ಪ್ರೊವೈಡ್ಸ್ ಅ ಬೇಸಿಸ್ ಫಾರ್ ಇಂಟರ್ನ್ಯಾಷನಲ್ ಕ್ಲೈಮೇಟ್ ನೆಗೋಷಿಯೇಷನ್ಸ್, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಹವಾಮಾನ ಬದಲಾವಣೆಗಳಿಗೆ ಮಾತುಕತೆಗಳನ್ನು ಏರ್ಪಡಿಸ್ತಕ್ಕಂಥ ಒಂದು ವೇದಿಕೆ ಆಗಿರುತ್ತೆ. ಸೊ ಇನ್ಕ್ಲೂಡಿಂಗ್ ಲ್ಯಾಂಡ್ ಮಾರ್ಕ್ ಅಗ್ರಿಮೆಂಟ್ಸ್, ಅಂದರೆ ಈ ಒಂದು UNFCC ವತಿಯಿಂದ ಬಂದಿರತಕ್ಕಂಥ 2 ಪ್ರಮುಖವಾಗಿರ್ತಕ್ಕಂಥ ಒಪ್ಪಂದಗಳು ಯಾವುದು ಅಂದರೆ ಒಂದನ್ನು ಕ್ಯೂಟೋ ಪ್ರೋಟೋಕಾಲ್ ಅಂತ ಕರಿತೇವೆ. ದಿಸ್ ಹ್ಯಾಪೆಂಡ್ ಇನ್ ದ ಇಯರ್ 1997. ಸೊ ಅದಾದ್ಮೇಲೆ ವೆರಿ ಫೇಮಸ್ ಪ್ಯಾರಿಸ್ ಅಗ್ರಿಮೆಂಟ್, ದಿಸ್ ಹ್ಯಾಪೆಂಡ್ ಇನ್ 2015. ಸೊ ಇವೆರಡೂ ಕೂಡ ಈ ಒಂದು UNFCCCಯ ಒಂದು ಔಟ್ಕಮ್ಸ್ ಆಗಿ ಪ್ರಮುಖವಾಗಿರ್ತಕ್ಕಂಥ ಒಪ್ಪಂದಗಳಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ UNFCC ಅಂದರೆ ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಅಂದರೆ ಸೊ ಇದನ್ನು ನಾವು ಆರ್ಟಿಕಲ್ 2 ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸ್ಟೆಬಿಲೈಸೇಷನ್ ಆಫ್ ದಿ ಗ್ರೀನ್ ಹೌಸ್ ಗ್ಯಾಸಸ್ ಕಾನ್ಸಂಟ್ರೇಷನ್ ಇನ್ ದಿ ಅಟ್ಮಾಸ್ಫಿಯರ್. ವೆರಿ ಸಿಂಪಲ್. ಸೊ ನಮ್ಮ ಒಂದು ವಾತಾವರಣದಲ್ಲಿರ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ ಏನಿರುತ್ತೆ ಸೊ ಅದನ್ನು ಸ್ಟೆಬಿಲೈಸ್ ಮಾಡ್ತಕ್ಕಂಥ ಉದ್ದೇಶದಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಟ್ರೀಟಿಯನ್ನು ನಾವು UNFCCC ಅಂತ ಕರಿತೇವೆ. ಸೊ ದ ಟ್ರೀಟಿ ಕಾಲ್ಸ್ ಫಾರ್ ಕಂಟಿನ್ಯೂಡ್ ಸೈಂಟಿಫಿಕ್ ರಿಸರ್ಚ್ ಆನ್ ಕ್ಲೈಮೇಟ್ ಚೇಂಜ್, ಅಂದರೆ ಈ ಒಂದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಸೊ ಒಂದು ವೈಜ್ಞಾನಿಕ ಅನ್ವೇಷಣೆಯನ್ನು ಮಾಡಬೇಕಾಗಿರುತ್ತೆ. ಸೊ ಅದನ್ನು ಮಿಟಿಗೇಟ್ ಮಾಡುವ ಒಂದು ತಂತ್ರಗಳೇನಿರುತ್ತೆ ಸೊ ಅದು ವೈಜ್ಞಾನಿಕವಾಗಿ ಇರಬೇಕಾಗಿರುತ್ತೆ, ಅಂದರೆ ಸೈಂಟಿಫಿಕಲಿ ಬ್ಯಾಕ್ಡ್ ಮೆಥಡ್ಸನ್ನು ನಾವು ಯೂಸ್ ಮಾಡ್ತಕ್ಕಂಥದ್ದು ಸೊ UNFCC ಅಡಿಯಲ್ಲಿರ್ತಕ್ಕಂಥ ಒಂದು ಕ್ಲಾಸ್ ಆಗಿರುತ್ತೆ. ಸೊ ಅದಾದಮೇಲೆ ದ UNFCC's ವರ್ಕ್ ಏನಿರುತ್ತೆ ಸೊ ಕರೆಂಟ್ಲಿ ಫೋಕಸಿಂಗ್ ಆನ್ ಇಂಪ್ಲಿಮೆಂಟಿಂಗ್ ದಿ ಪ್ಯಾರಿಸ್ ಅಗ್ರಿಮೆಂಟ್, ಅಂದರೆ ಪ್ಯಾರಿಸ್ ಅಗ್ರಿಮೆಂಟ್ ಏನಿರುತ್ತೆ ಸೊ ಅದನ್ನು ಇಂಪ್ಲಿಮೆಂಟ್ ಮಾಡುವ ಆ ಒಂದು ಹಾದಿಯಲ್ಲಿ ಸೊ UNFCCC ಪ್ರಸ್ತುತವಾಗಿ ಹೆಚ್ಚು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಅಥವಾ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ಸಹಿ ಹಾಕಿರ್ತಕ್ಕಂಥದ್ದು 2015 ಬಟ್ ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 2016 ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪ್ಯಾರಿಸ್ ಅಗ್ರಿಮೆಂಟ್. ಇಟ್ಸ್ ವೆರಿ ಸಿಂಪಲ್. ಸೊ ಪ್ರೀ ಇಂಡಸ್ಟ್ರಿಯಲ್ ಎರಾ ಅಂದರೆ ಕೈಗಾರಿಕಾ ಪೂರ್ವ ಅವಧಿಯಲ್ಲಿ ಸೊ ಎಷ್ಟು ಟೆಂಪರೇಚರ್ ಇತ್ತು, ಸೊ ಕೈಗಾರಿಕಾ ಪೂರ್ವ ಅವಧಿಯಲ್ಲಿ ಎಷ್ಟು ಟೆಂಪರೇಚರ್ ಇತ್ತು ಸೊ ಆ ಒಂದು ಟೆಂಪರೇಚರ್ನ ನಾವು ಈ ಒಂದು ಶತಮಾನಕ್ಕೆ ಅಥವಾ ಈಗ ನಾವು ಪ್ರಸ್ತುತವಾಗಿರ್ತಕ್ಕಂಥ ಈ ದಿನಗಳಿಗೆ ಆ ಆವರೇಜ್ ಟೆಂಪರೇಚರ್ ಏನಿರುತ್ತೆ ದಟ್ ಶುಡ್ ಬಿ ಕೆಪ್ಟ್ ಬಿಲೋ 2 ಡಿಗ್ರಿ ಸೆಲ್ಸಿಯಸ್, ಅಂದರೆ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಅದು ಜಾಸ್ತಿ ಆಗಬಾರ್ದು. ಅರ್ಥ ಆಯ್ತಲ್ವಾ? ಸೊ ಅಥವಾ ಅಟ್ಲೀಸ್ಟ್ ಇದನ್ನು 1.5 ಡಿಗ್ರಿ ಸೆಲ್ಸಿಯಸ್ ಒಳಗೆ ಲಿಮಿಟ್ ಮಾಡಬೇಕು ಅಂತಕ್ಕಂಥದ್ದು ಸೊ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ನ ಒಳಗಡೆ ಇರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಬಟ್ ಆ್ಯಕ್ಚುಯಲಿ ನಾವು ಹೇಳೋದಾದರೆ ಸೊ ಈ
ಈ ಒಂದು ಟಾರ್ಗೆಟ್ ಅನ್ನು ನಾವು ಆಲ್ರೆಡಿ ಕ್ರಾಸ್ ಮಾಡಿಬಿಟ್ಟಿದ್ದೇವೆ. ಬಟ್ ಈವನ್ ನಾವು ದೇ ಆರ್ ಟ್ರೈಂಗ್ ಟು ಬ್ರಿಂಗ್ ಬ್ಯಾಕ್ ದಟ್ ಪರ್ಟಿಕ್ಯುಲರ್ ರೇಸ್ ಇನ್ ಟೆಂಪರೇಚರ್ ಟು ವೆಲ್ ಬಿಲೋ 1.5 ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದು ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ UNFCC ಅಲ್ಲಿ ಪ್ರಸ್ತುತವಾಗಿ ಎಷ್ಟು ರಾಷ್ಟ್ರಗಳು ಇದಾವೆ ಅಂದ್ರೆ, ಸೊ ಆಸ್ ಆನ್ 2022 2022ರವರೆಗೆ 198 ಪಾರ್ಟೀಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದೊಂದು ಸುಪ್ರೀಂ ಡಿಸಿಷನ್ ಮೇಕಿಂಗ್ ಬಾಡಿ ಆಗಿರುತ್ತೆ. ಅಂದ್ರೆ ಈ ಒಂದು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಸೊ ಪ್ರಧಾನವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಅಂಗ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ದ ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ಮೀಟ್ಸ್ ಎವ್ರಿ ಇಯರ್. ಅಂದ್ರೆ ಈ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಕಾಪ್ಗಳನ್ನು ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಕ್ಕಂಥದ್ದು ಒಂದು ವಾಡಿಕೆ ಆಗಿರುತ್ತೆ. ಸೊ ಹಾಗಿದ್ರೆ ಇಲ್ಲಿ ಸೊ ಈ ಕಾಪ್ಗಳನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು 1995 ಅಲ್ಲಿ 1995ರಲ್ಲಿ ಸೊ ಕಾಪ್ ಅಥವಾ ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಲ್ಯಾಂಡ್ ಮಾರ್ಕ್ ಡಿಸಿಷನ್ ಬಂದಿರತಕ್ಕಂಥದ್ದು 1997 ಅಲ್ಲಿ ಸೊ ಕ್ಯೂಟೋ ಪ್ರೋಟೋಕಾಲ್ ಅನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ 2015 ಸೊ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ಅನ್ನ ಸಹಿ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬೇರೆ ಬೇರೆ ಕಾನ್ಫರೆನ್ಸ್ಗಳನ್ನ ಕೂಡ ನಾವು ಮೆನ್ಷನ್ ಮಾಡಿರ್ತೇವೆ. ಸೊ ಎಲ್ಲ ಕಾನ್ಫರೆನ್ಸ್ಗಳನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು UNFCC ಅನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ವರ್ಷ 1992 1992. ಸೊ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 1994 1994. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಸೊ ಜರ್ಮನಿಯ ಬಾನ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಯಾವ ವಲಯದಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ. ಸೊ ನಮ್ಮ ಭಾರತ ದೇಶ ಇದಕ್ಕೆ ಸಿಗ್ನೇಟರಿ ಆಗಿದೆಯಾ ಇಲ್ವಾ ಅಂತ ಹೇಳೋದಾದ್ರೆ ಎಸ್. ಸೊ ನಮ್ಮ ಭಾರತ ದೇಶ ಕೂಡ ಇದಕ್ಕೆ ಒಂದು ಸಿಗ್ನೇಟರಿ ಕಂಟ್ರಿ ಆಗಿರುತ್ತೆ. ಸೊ ಇದನ್ನ ರಾಟಿಫೈ ಮಾಡಿರ್ತಕ್ಕಂಥದ್ದು ಅಂದ್ರೆ ಅಂಗೀಕಾರ ಮಾಡಿರ್ತಕ್ಕಂಥದ್ದು 1993ರಲ್ಲಿ ಭಾರತ ರಾಷ್ಟ್ರ UNFCCC ಅನ್ನ ರಾಟಿಫೈ ಅಥವಾ ಅಂಗೀಕಾರ ಮಾಡಿರುತ್ತೆ. ಸೊ ಇಲ್ಲಿ ಇರ್ತಕ್ಕಂಥ ಒನ್ ಆಫ್ ದಿ ಬಿಗ್ಗೆಸ್ಟ್ ಲೂಪ್ ಹೋಲ್ಸ್ ಏನು ಅಂದ್ರೆ UNFCC ಅಲ್ಲಿ ಮಾಡ್ತಕ್ಕಂಥ ನಿರ್ಧಾರಗಳೇನಿರ್ತವೆ ಅದು ಲೀಗಲಿ ಬೈಂಡಿಂಗ್ ಆಗಿರಲ್ಲ, ಕಾನೂನುಬದ್ಧವಾಗಿರೋದಿಲ್ಲ. ಸೊ ಆ ಒಂದು ನಿರ್ಧಾರಗಳನ್ನ ಆ ರಾಷ್ಟ್ರಗಳು ಅದನ್ನ ಕಂಪ್ಲೈ ಆದ್ರೂ ಮಾಡ್ಬೋದು ಅಥವಾ ವೈಲೇಟ್ ಆದ್ರೂ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಪ್ಪಂದಗಳಿದ್ದರೆ ಅದರ ಎಂಡ್ ಇಂಪ್ಯಾಕ್ಟ್ ಏನಿರುತ್ತೆ ಅದು ಅಷ್ಟಾಗಿ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಐ ವಾಸ್ ಡಿಸ್ಕಸಿಂಗ್ ಅಬೌಟ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಂಡರೆ ಸೊ ಅದರ ಮೆಂಬರ್ ಕಂಟ್ರೀಸ್ಗಳು ಯಾವುದೇ ಕಾರಣಕ್ಕೂ ಅದನ್ನು ವೈಲೇಟ್ ಮಾಡೋ ಹಾಗಿಲ್ಲ. ವೈಲೇಟ್ ಮಾಡಿದ್ರೆ ಸೊ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಮಗಳನ್ನು ಜರುಗಿಸಲಾಗುತ್ತೆ. ಆ ರೀತಿ ಇದ್ದಾಗ ಮಾತ್ರ ಆ ಒಂದು ಒಪ್ಪಂದಗಳಿಗೆ ಒಂದು ವೇಟೇಜ್ ಇರುತ್ತೆ. ಬಟ್ UNFCC ಅಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಲೀಗಲ್ ಬೈಂಡಿಂಗ್ ಇಲ್ಲದೆ ಇರುವ ಕಾರಣದಿಂದ ಸೊ ಅದನ್ನ ಫಾಲೋ ಮಾಡಿದ್ರು ನಡೆಯುತ್ತೆ ಅಥವಾ ಫಾಲೋ ಮಾಡದಿದ್ರು ನಡೆಯುತ್ತೆ. ಸೊ ದಟ್ ಈಸ್ ದ ವೀಕೆಸ್ಟ್ ಪಾಯಿಂಟ್ ದಟ್ ವಿ ಕ್ಯಾನ್ ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಸೊ ಆರೋಕತ್ ಬಗ್ಗೆ ಇತ್ತೀಚಿನ ಯಾವ ಅಧ್ಯಯನವು ಹೊರಬಿದ್ದಿದೆ? ವಾಟ್ ರೀಸೆಂಟ್ ಸ್ಟಡಿ ರಿವೀಲ್ಡ್ ಅಬೌಟ್ ದಿ ಆರೋಕತ್? ಆರೋಕತ್ ಅಂತಕ್ಕಂಥದ್ದು ಕ್ಯೂಪರ್ ಬೆಲ್ಟ್ ನಲ್ಲಿರ್ತಕ್ಕಂಥ ಒಂದು ಆಬ್ಜೆಕ್ಟ್ಸ್ ಆಗಿರುತ್ತೆ ಅಥವಾ ಒಂದು ಆಕಾಶಕಾಯವಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದು ಅನ್ವೇಷಣೆ ಹೊರಬಿದ್ದಿರುತ್ತೆ. ಆ ಅನ್ವೇಷಣೆ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಸಕ್ಕರೆಯಿಂದ ಸಮೃದ್ಧವಾಗಿದೆ. ಅಂದ್ರೆ ಇಟ್ ಇಸ್ ರಿಚ್ ಇನ್ ಶುಗರ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಇಂದ ಇದು ಅತ್ಯಂತ ಸಮೃದ್ಧವಾಗಿರುತ್ತೆ. ಬಟ್ ಆ ಕಾರ್ಬೋಹೈಡ್ರೇಟ್ಸ್ ನ ಸೋರ್ಸ್ ಏನು ಅನ್ನೋದನ್ನ ಯಾವುದೇ ಪತ್ರಿಕೆಯಲ್ಲಿ ಕೊಟ್ಟಿರೋದಿಲ್ಲ. ಬಟ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ ಅಂತಕ್ಕಂಥ ಮಾಹಿತಿಯನ್ನ ಮಾತ್ರ ಈಗ ಬಹಿರಂಗಪಡಿಸಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವೇನ್ ಇನ್ಫಿನಿಟಿ ಶೇಪ್ ಅಲ್ಲಿ ನೋಡ್ತಾ ಇದ್ದೀರಾ, ಸೊ ಇದನ್ನ ನಾವು ಆರೋಕತ್ ಅಂತ ಕರೀತೇವೆ. ಸೊ ಇದು ಡಿಸ್ಟೆಂಟ್ ರೆಡ್ ಆಬ್ಜೆಕ್ಟ್ ವಿಚ್ ಇಸ್ ರಿಚ್ ಇನ್ ಶುಗರ್. ಅಂದ್ರೆ ತುಂಬಾ ದೂರದಲ್ಲಿರ್ತಕ್ಕಂಥದ್ದು. ನಮ್ಗೆ ಗೊತ್ತು ಕ್ಯೂಪರ್ ಬೆಲ್ಟ್ ಅಂತಕ್ಕಂಥದ್ದು ಸೊ ನಮ್ಮ ಎಲ್ಲ ಪ್ಲಾನೆಟ್ಸ್ ಗಳಿಗಿಂತ ಆಚೆ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಡಿಸ್ಟೆಂಟ್ ಆಬ್ಜೆಕ್ಟ್ ಅಂತ ಕರೀತೇವೆ. ಸೊ ಇದು ಕೆಂಪು ಬಣ್ಣದಲ್ಲಿರ್ತಕ್ಕಂಥ ಒಂದು ಕಾಯವಾಗಿರುತ್ತೆ. ಸೊ ಇದರಲ್ಲಿ ಈಗ ಏನನ್ನ ಪತ್ತೆ ಹಚ್ಚಿರ್ತಾರೆ ಅಂದ್ರೆ ಶುಗರ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಅನ್ನ ಪತ್ತೆ ಹಚ್ಚಿರ್ತಾರೆ. ಸೊ ನಾವು ಟೈಮ್ ಸ್ಕೇಲ್ ಅನ್ನ ನಾವು ನೋಡೋದಾದ್ರೆ ಸೊ ಬಿಗ್ ಬ್ಯಾಂಗ್ ಥಿಯರಿ ಆಗಿರ್ತಕ್ಕಂಥದ್ದು 13.8 ಬಿಲಿಯನ್ ಇಯರ್ಸ್ ಎಗೋ ಆಗಿರುತ್ತೆ. ಸೊ ಅದಾದ್ಮೇಲೆ 4.6 ಬಿಲಿಯನ್ ಇಯರ್ಸ್ ಎಗೋ ಸೊ ಈ ಒಂದು ಆರೋಕತ್ ಅಂತಕ್ಕಂಥದ್ದು ರಚನೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಾದ್ರೆ ಸೊ ಆರೋಕತ್ ಅಂತಕ್ಕಂಥದ್ದು ಡಿಸ್ಟೆಂಟ್ ಆಬ್ಜೆಕ್ಟ್ ಆಗಿರುತ್ತೆ. ದಿಸ್ ಇಸ್ ಪ್ರೆಸೆಂಟ್ ಇನ್ ಕ್ವೀಪರ್ ಬೆಲ್ಟ್ ನಲ್ಲಿರ್ತಕ್ಕಂಥ ಒಂದು ಆಕಾಶಕಾಯವಾಗಿರುತ್ತೆ. ಸೊ ಇದು ರಿಚ್ ಇನ್ ಶುಗರ್ಸ್ ಅಥವಾ ಸಕ್ಕರೆಯಿಂದ ಸಮೃದ್ಧವಾಗಿದೆ ಅಂತಕ್ಕಂಥ ಒಂದು ಅನ್ವೇಷಣೆಯನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ ಈ ಒಂದು ಆರೋಕತ್ ಡಿಸ್ಟಿಂಕ್ಟ್ ರೆಡ್ಡಿಶ್ ಕಲರ್ ಇರುತ್ತೆ. ಸೊ ಪ್ರೆಸೆನ್ಸ್ ಆಫ್ ಲಾಟ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂದ್ರೆ ಅದು ಕೆಂಪು ಬಣ್ಣ ಇರ್ಲಿಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಸಾವಯವ ಅಣುಗಳು ಅದಕ್ಕೆ ಕಾರಣ ಅಂತ ವಿಜ್ಞಾನಿಗಳು ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಸೊ
ದ ಪ್ರೆಸೆನ್ಸ್ ಆಫ್ ದ ಸರ್ಫೇಸ್ ಆಫ್ ದಿ ಆರೋಕತ್ ಏನಿರುತ್ತೆ ಸೊ ಅದು ರಿಚ್ ಇನ್ ಶುಗರ್ ಆಗಿರುತ್ತೆ. ಆ ಶುಗರ್ಸ್ ಯಾವ್ದು ಅಂದರೆ ರೈಬೋಸ್ ಮತ್ತು ಗ್ಲೂಕೋಸ್. ಸೊ ಇವೆರಡೂ ಕೂಡ ಕಾರ್ಬೋಹೈಡ್ರೇಟ್ಸ್ ಆಗಿರುತ್ತೆ. ಸೊ ರೈಬೋಸ್ ಮತ್ತು ಗ್ಲೂಕೋಸ್ ಇಂದ ಅತ್ಯಂತ ಸಮೃದ್ಧವಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಸೊ ಆರೋಕತ್ ವಿಚ್ ಇಸ್ 4 ಬಿಲಿಯನ್ ಮೈಲ್ಸ್ ಅವೇ ಫ್ರಮ್ ದಿ ಸನ್. ಸೊ ಸೂರ್ಯನಿಂದ ಅದು 4 ಬಿಲಿಯನ್ ಮೈಲ್ಸ್ಗಳಷ್ಟು ದೂರ ಇರತಕ್ಕಂಥ ಒಂದು ಆಕಾಶಕವಾಗಿರುತ್ತೆ. ಟೂ ಕೋಲ್ಡ್ ಟು ಸಪೋರ್ಟ್ ಲೈಫ್. ಆಬ್ವಿಯಸ್ಲಿ ಸೂರ್ಯನಿಂದ ಬಹಳ ದೂರವಿದ್ದರೆ ಸೊ ಅದು ಶಾಖವನ್ನು ಅಷ್ಟಾಗಿ ಪಡೆಯೋದಿಲ್ಲ. ಸೊ ಅದರಿಂದ ಅತ್ಯಂತ ಶೀತಮಯವಾಗಿರುತ್ತೆ. ಸೊ ಅದರಿಂದ ಇದು ಜೀವನವನ್ನು ಬೆಂಬಲಿಸಲು ಸಾಧ್ಯವಿಲ್ಲದಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಶುಗರ್ಸ್ ಜಾಸ್ತಿ ಇರುವ ಕಾರಣದಿಂದ ಸೊ ಇದಕ್ಕೆ ಒಂದು ನಿಕ್ ನೇಮ್ ಅನ್ನು ಕೂಡ ಕೊಟ್ಟಿರ್ತಾರೆ, ಶುಗರ್ ವರ್ಲ್ಡ್ ಅಥವಾ ಸಕ್ಕರೆ ಪ್ರಪಂಚ ಅಂತ ಕೂಡ ಇದಕ್ಕೆ ನಾಮಕರಣವನ್ನು ಮಾಡಿರ್ತಾರೆ. ಸೊ ಇಲ್ಲಿ ನಾವು ನಮ್ಮ ಸೋಲಾರ್ ಸಿಸ್ಟಮ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ಇನ್ನರ್ ಪ್ಲಾನೆಟ್ಸ್ ಮರ್ಕ್ಯುರಿ, ವೀನಸ್, ಅರ್ತ್ ಮತ್ತು ಮಾರ್ಸ್ ಅನ್ನು ನಾವು ಟೆರೆಸ್ಟ್ರಿಯಲ್ ಅಥವಾ ಇನ್ನರ್ ಪ್ಲಾನೆಟ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ್ಮೇಲೆ ಒಂದು ಬೆಲ್ಟ್ ಬರುತ್ತೆ, ಇದನ್ನು ನಾವು ಆಸ್ಟಿರಾಯ್ಡ್ ಬೆಲ್ಟ್ ಅಥವಾ ಕ್ಷುದ್ರ ಗ್ರಹ ಪಟ್ಟಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಜೋವಿಯನ್ ಪ್ಲಾನೆಟ್ಸ್ ಬರುತ್ತೆ, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ಬರುತ್ತೆ. ಸೊ ನೆಪ್ಚೂನ್ ಆದ್ಮೇಲೆ ಬರ್ತಕ್ಕಂಥ ಒಂದು ಪಟ್ಟಿಯನ್ನು ನಾವು ಕ್ವೀಪರ್ ಬೆಲ್ಟ್ ಅಂತ ಕರಿತೇವೆ. ಸೊ ಈ ಒಂದು ಆರೋಕತ್ ಅಂತಕ್ಕಂಥದ್ದು ಕ್ಯೂಪರ್ ಬೆಲ್ಟ್ ನಲ್ಲಿ ಇರ್ತಕ್ಕಂಥ ಒಂದು ಆಕಾಶಕಾಯವಾಗಿರುತ್ತೆ. ಸೊ ಕ್ಯೂಪರ್ ಬೆಲ್ಟ್ ನಿಂದ ಆಚೆ ಇರ್ತಕ್ಕಂಥದ್ದನ್ನ ನಾವು ಊರ್ಟ್ ಕ್ಲೌಡ್ ಅಂತ ಕರಿತೇವೆ. ಹಾಗಿದ್ರೆ ಕ್ಯೂಪರ್ ಬೆಲ್ಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದು ದಿ ಆರ್ಬಿಟ್ ಆಫ್ ನೆಪ್ಚೂನ್ ಅಟ್ 30 ಆಸ್ಟ್ರೋನಾಮಿಕಲ್ ಯೂನಿಟ್ಸ್. ಅಂದರೆ ನೆಪ್ಚೂನಿಂದ ಇದು 30 ಆಸ್ಟ್ರೋನಾಮಿಕಲ್ ಯೂನಿಟ್ ದೂರದಲ್ಲಿರ್ತಕ್ಕಂಥ ಒಂದು ಪಟ್ಟಿ ಆಗಿರುತ್ತೆ. ಸೊ ಅದಾದಮೇಲೆ ಸೂರ್ಯನಿಂದ ಇದು 50 AU ಅಂದರೆ ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ಅಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಪಟ್ಟಿ ಆಗಿರುತ್ತೆ. ಸೊ ಈ ಒಂದು ಕ್ವೀಪರ್ ಬೆಲ್ಟ್ ಏನಿರುತ್ತೆ ಇಟ್ ಈಸ್ ವೆರಿ ಸಿಮಿಲರ್ ಟು ಆಸ್ಟಿರಾಯ್ಡ್ ಬೆಲ್ಟ್. ಅಂದರೆ ಆಸ್ಟಿರಾಯ್ಡ್ ಬೆಲ್ಟ್ ಅಥವಾ ಕ್ಷುದ್ರ ಗ್ರಹಕ್ಕೆ ಸೊ ಇದು ರಚನೆಯಲ್ಲಿ ಸರಿಸುಮಾರು ಅದೇ ರೀತಿಯಲ್ಲಿರ್ತಕ್ಕಂಥ ಒಂದು ಪಟ್ಟಿ ಆಗಿರುತ್ತೆ. ಬಟ್ ಆಸ್ಟಿರಾಯ್ಡ್ ಬೆಲ್ಟ್ಗೆ ಕ್ವೀಪರ್ ಬೆಲ್ಟ್ಗೆ ನಾವು ಹೋಲಿಕೆ ಮಾಡಿದಾಗ ಸೊ ಫಾರ್ ಲಾರ್ಜರ್ ಕ್ವೀಪರ್ ಬೆಲ್ಟ್ ಅಂತಕ್ಕಂಥದ್ದು ಆಸ್ಟಿರಾಯ್ಡ್ ಬೆಲ್ಟ್ಗಿಂತ 20 ಟೈಮ್ಸ್ ದೊಡ್ಡದಾಗಿರುತ್ತೆ. ಸೊ ಅದಾದಮೇಲೆ ಇದರ ಅಗಲ 20 to 200 ಟೈಮ್ಸ್ ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಕ್ಯೂಪರ್ ಬೆಲ್ಟ್ ಏನರಿಂದ ಮಾಡಲ್ಪಟ್ಟಿರುತ್ತೆ? ಕ್ಯೂಪರ್ ಬೆಲ್ಟ್ ಏನರಿಂದ ಮಾಡಲ್ಪಟ್ಟಿರುತ್ತೆ ಅಂದರೆ ಸ್ಮಾಲ್ ಬಾಡೀಸ್ ಆಫ್ ರೆಮಿನೆಂಟ್ಸ್ ಫ್ರಮ್ ದಿ ಸೋಲಾರ್ ಸಿಸ್ಟಮ್ ವೆನ್ ಇಟ್ ಈಸ್ ಫಾರ್ಮ್ಡ್. ಅಂದರೆ ಸೌರಶಕ್ತಿ ಅಥವಾ ನಮ್ಮ ಸೌರಮಂಡಲ ಫಾರ್ಮೇಷನ್ ಆದಾಗ ಅಥವಾ ರಚನೆ ಆದಾಗ ಚಿಕ್ಕ ಚಿಕ್ಕ ಒಂದು ಬಾಡೀಸ್ ಅಥವಾ ಕಾಯಗಳೇನಿರ್ತವೆ ಸೊ ಅವೆಲ್ಲ ಚಿಕ್ಕ ಚಿಕ್ಕ ಬಾಡಿಗಳು ಸೇರ್ಕೊಂಡು ಆಗಿರ್ತಕ್ಕಂಥ ಒಂದು ಪಟ್ಟಿಯನ್ನು ನಾವು ಕ್ವೀಪರ್ ಬೆಲ್ಟ್ ಅಂತ ಕರಿತೇವೆ. ಇದಕ್ಕೆ ಕ್ವೀಪರ್ ಬೆಲ್ಟ್ನಲ್ಲಿ ಯಾವ ರೀತಿಯ ವಸ್ತುಗಳನ್ನು ನಾವು ನೋಡ್ಬೋದಂದರೆ ಸೊ ಇದು ಮೀಥೇನಿಂದ ಕೂಡಿರುತ್ತೆ, ಅಮೋನಿಯಿಂದ ಕೂಡಿರುತ್ತೆ ಮತ್ತು ವಾಟರ್ ಅಥವಾ ನೀರಿನಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಮೋಸ್ಟ್ ಆಫ್ ದಿ ಆಬ್ಜೆಕ್ಟ್ಸ್ ಅಂದರೆ ಈ ಒಂದು ಕ್ಯೂಪರ್ ಬೆಲ್ಟ್ ಅನೇಕ ವಸ್ತುಗಳಿಗೆ ಒಂದು ಆರಿಜಿನ್ ಪಾಯಿಂಟ್ ಆಗಿರುತ್ತೆ. ಯಾವ ವಸ್ತುಗಳು ಕ್ಯೂಪರ್ ಬೆಲ್ಟಿಂದ ಉತ್ಪತ್ತಿ ಆಗಿರುತ್ತೆ ಅಂದರೆ ಸೊ ಡ್ವಾರ್ಫ್ ಪ್ಲಾನೆಟ್ಸ್ ಅಂದರೆ ಕ್ಷುದ್ರ ಗ್ರಹಗಳು ಇದರಿಂದ ಉತ್ಪತ್ತಿ ಆಗಿರುತ್ತೆ. ಸೊ ಕೆಲವೊಂದು ಎಕ್ಸಾಂಪಲ್ಸ್ ಹೇಳೋದಾದರೆ ಆರ್ಕಸ್, ಪ್ಲೂಟೋ, ಹೌಮಿಯಾ, ಕ್ವಾರಾ ಆ್ಯಂಡ್ ಮೇಕ್ ಅಂತ ಕರಿತೇವೆ. ಸೊ ಇವೆಲ್ಲ ಕ್ಷುದ್ರ ಗ್ರಹಗಳ ಮೂಲ ಅಥವಾ ಆರಿಜಿನ್ ಆಗಿ ನಾವು ಕ್ವೀಪರ್ ಬೆಲ್ಟನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಕೆಲವೊಂದು ಮೂನ್ಸ್ ಅಥವಾ ಚಂದ್ರಗಳು ಕೂಡ ಇದರಿಂದ ಉತ್ಪತ್ತಿ ಆಗಿರ್ತವೆ. ಸೊ ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಹೇಳೋದಾದರೆ ನೆಪ್ಚೂನ್ನ ಟ್ರೈಟಾನ್ ಆಗಿರ್ಬೋದು, ಸ್ಯಾಟರ್ನ್ನ ಫೋರ್ಬೋ ಆಗಿರ್ಬೋದು ಆ್ಯಂಡ್ ಮೇ ಹ್ಯಾವ್ ಒರಿಜಿನೇಟೆಡ್ ಫ್ರಮ್ ದಿಸ್ ರೀಜನ್. ಅಂದರೆ ಇದರಿಂದ ಅದು ಒರಿಜಿನ್ ಆಗಿರ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸೊ ಇದಕ್ಕೆ ಕ್ಯೂಪರ್ ಬೆಲ್ಟ್ ಅಂತ ಏನಕ್ಕೆ ನಾಮಕರಣ ಮಾಡಿರ್ತಾರೆ ಅಂದರೆ ಡಚ್ ಆಸ್ಟ್ರೋನಾಮರ್ ಜೆರಾರ್ಡ್ ಕ್ವೀಪರ್ ಅಂತ ಕರಿತೇವೆ. ಸೊ ಇವರು 1951 1951 ಸೊ ಈ ರೀತಿಯ ಒಂದು ಪಟ್ಟಿ ಇದೆ ಅನ್ನೋದನ್ನ ಡಿಸ್ಕವರಿ ಮಾಡಿರ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಅದೇ ಹೆಸರನ್ನ ಇದಕ್ಕೆ ಇಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಆಸ್ ಐ ಟೋಲ್ಡ್ ಯು ಬಿಫೋರ್ ನಾವು ಈ ಊರ್ಟ್ ಕ್ಲೌಡ್ ಅನ್ನ ಮತ್ತೆ ಕ್ವೀಪರ್ ಬೆಲ್ಟ್ ಅನ್ನ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಊರ್ಟ್ ಕ್ಲೌಡೇ ಬೇರೆ ಆಗಿರುತ್ತೆ, ಕ್ವೀಪರ್ ಬೆಲ್ಟೇ ಬೇರೆ ಆಗಿರುತ್ತೆ. ಸೊ ನಮ್ಮ ಸೌರಮಂಡಲದಲ್ಲಿ ಕ್ವೀಪರ್ ಬೆಲ್ಟ್ ಆದಮೇಲೆ ಬರ್ತಕ್ಕಂಥ ಒಂದು ವಲಯವನ್ನು ನಾವೇನಂತ ಕರಿತೇವೆ ಅಂದರೆ ಊರ್ಟ್ ಕ್ಲೌಡ್ ಅಂತ ಕರಿತೇವೆ. ಸೊ ಇಟ್ ಈಸ್ ಮೋರ್ ಡಿಸ್ಟೆಂಟ್ ರೀಜನ್ ಆಫ್ ದಿ ಐಸಿ ಕಾಮೆಟ್ ಲೈಕ್ ಬಾಡಿ ಆಗಿರುತ್ತೆ. ಅಂದರೆ ಹಿಮದಿಂದ ಅಥವಾ ಐಸಿ ಬಾಡಿ ಆಗಿರುತ್ತೆ. ಸರೌಂಡ್ಸ್ ದಿ ಸೋಲಾರ್ ಸಿಸ್ಟಮ್ ಇನ್ಕ್ಲೂಡಿಂಗ್ ದ ಕ್ವೀಪರ್ ಬೆಲ್ಟ್. ಅಂದರೆ ಕ್ವೀಪರ್ ಬೆಲ್ಟ್ ಅನ್ನು ಕೂಡ ಅದು ಸರೌಂಡ್ ಆಗಿರ್ತಕ್ಕಂಥ ಒಂದು ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂದರೆ ಊರ್ಟ್ ಕ್ಲೌಡ್ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7.
ಚೀನಾ ಮತ್ತು ಭಾರತದ ನಡುವೆ ಅರುಣಾಚಲ ಪ್ರದೇಶದ ವಿವಾದ ಯಾವಾಗ ಹುಟ್ಟಿಕೊಂಡಿತು? ಸೊ ವೆನ್ ಡಿಡ್ ಡಿಸ್ಪ್ಯೂಟ್ ಓವರ್ ಅರುಣಾಚಲ್ ಪ್ರದೇಶ್ ಬಿಟ್ವೀನ್ ಚೈನಾ ಅಂಡ್ ಇಂಡಿಯಾ ಒರಿಜಿನೇಟ್? ಸೊ ಈ ಒಂದು ವಿವಾದ ಪ್ರಾರಂಭವಾಗಿದ್ದು ಸೊ ಯಾವ ದಶಕದಲ್ಲಿ ಅಂದರೆ 1960s ಅಲ್ಲಿ ಪ್ರಾರಂಭವಾಗುತ್ತೆ. ಸೊ ಈ ಒಂದು ವಿವಾದ ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅಂದರೆ, ಸೊ ಕಳೆದ ವರ್ಷ ನಾವೊಂದು ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಚೈನಾದವರು ಅರುಣಾಚಲ ಪ್ರದೇಶದಲ್ಲಿರ್ತಕ್ಕಂಥ ಕೆಲವೊಂದು ಹಳ್ಳಿಗಳಿಗೆ ಮರುನಾಮಕರಣ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ಇವಾಗ ಭಾರತ ದೇಶ ಅದಕ್ಕೆ ಕೌಂಟರ್ ಆಗಿ 30 ಹಳ್ಳಿಗಳಿಗೆ ಮರುನಾಮಕರಣ ಮಾಡುವ ಒಂದು ವಿಧಾನವನ್ನು ತೆಗೆದುಕೊಂಡಿರುವ ಕಾರಣದಿಂದ ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣವಾಗಿರುತ್ತೆ. ಸೊ ಇಲ್ಲಿ 30 ಪ್ಲೇಸಸ್ ವಿತ್ ಇನ್ ದಿ ಚೈನಾಸ್ ಟಿಬೆಟ್ ಆಟೋನಾಮಸ್ ರೀಜನ್, ಅರುಣಾಚಲ್ ಪ್ರದೇಶದಲ್ಲಿ 30 ಹಳ್ಳಿಗಳಿಗೆ ಭಾರತ ರಾಷ್ಟ್ರ ಈಗ ಮರುನಾಮಕರಣವನ್ನು ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಿರುತ್ತೆ. ಸೊ ಈ ಒಂದು ಮರುನಾಮಕರಣ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಏನಿರುತ್ತೆ, ದೇ ವಿಲ್ ಬಿ ಅಫಿಷಿಯಲಿ ಪಬ್ಲಿಷ್ಡ್ ಬೈ ದಿ ಇಂಡಿಯನ್ ಆರ್ಮಿ. ಅಂದರೆ ಮರುನಾಮಕರಣ ಮಾಡಿದ ನಂತರ ಅಧಿಕೃತವಾಗಿ ಭಾರತೀಯ ಸೇನೆಯ ವತಿಯಿಂದ ಅದನ್ನು ಅಧಿಕೃತವಾಗಿ ಪಬ್ಲಿಷ್ ಮಾಡಲಾಗುತ್ತೆ. ಆ್ಯಂಡ್ ವಿಲ್ ಬಿ ಇನ್ಕಾರ್ಪೊರೇಟೆಡ್ ಇಂಟು ಅಪ್ಡೇಟೆಡ್ ಮ್ಯಾಪ್ಸ್. ಅಂದರೆ ನಾವು ಬಳಸ್ತಾ ಇರ್ತಕ್ಕಂಥ ಒಂದು ಮ್ಯಾಪ್ಸ್ ಏನಿರುತ್ತೆ, ಸೊ ಅದರಲ್ಲಿ ಈ ಹಳ್ಳಿಗಳ ಮರುನಾಮಕರಣ ಮಾಡಿರ್ತಕ್ಕಂಥ ಹೆಸರುಗಳನ್ನು ಇನ್ಕ್ಲೂಡ್ ಮಾಡಲಾಗುತ್ತೆ. ಸೊ ಇದು ಭಾರತ ದೇಶ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರವಾಗಿರುತ್ತೆ. ಸೊ ಆ್ಯಕ್ಚುಲಿ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ ಪ್ರಮುಖವಾಗಿ 3 ಪ್ರದೇಶಗಳಲ್ಲಿ ಒಂದು ಡಿಸ್ಪ್ಯೂಟ್ ಇರುತ್ತೆ. ಮೊದಲನೇದನ್ನು ನಾವು ವೆಸ್ಟರ್ನ್ ಸೆಕ್ಟರ್ ಅಥವಾ ಸೊ ಪಶ್ಚಿಮ ವಲಯ ಅಂತ ಕರಿತೇವೆ. ಇದು ಲಡಾಖ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿರ್ತಕ್ಕಂಥ ಒಂದು ವಿವಾದಿತ ಪ್ರದೇಶವಾಗಿರುತ್ತೆ. ಎರಡನೇದನ್ನು ಮಿಡಲ್ ಸೆಕ್ಟರ್ ಅಥವಾ ಮಧ್ಯಮ ವಲಯ ಅಂತ ಕರಿತೇವೆ. ಸೊ ಹಿಯರ್ ವಿ ಕ್ಯಾನ್ ಸಿ ಬೌಂಡ್ರೀಸ್ ಬಿಟ್ವೀನ್ ಇಂಡಿಯನ್ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್ ವಿತ್ ಇನ್ ಟಿಬೆಟ್. ಸೊ ನಮ್ಮ ಭಾರತ ದೇಶದ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದ ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ವಿವಾದ ಇರುತ್ತೆ. ಸೊ ಕೊನೆಯ ನಾವು ಈಸ್ಟರ್ನ್ ಸೆಕ್ಟರ್ ಅಥವಾ ಪೂರ್ವ ವಲಯ ಅಂತ ಕರೀತೇವೆ. ಸೊ ಇದು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಲಯವಾಗಿರುತ್ತೆ. ಇದನ್ನ ನಾವು ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಸೊ ಇದನ್ನ ನಾವು ಅಕ್ಷಯ್ ಚಿಹ್ನ ಅಂತ ಕರಿತೇವೆ. ಸೊ ಇದು ಕಂಟ್ರೋಲ್ಡ್ ಬೈ ಚೈನಾ, ಕ್ಲೇಮ್ಡ್ ಬೈ ಇಂಡಿಯಾ. ಸೊ ಚೈನಾ ಈಗಾಗಲೇ ಅಲ್ಲಿ ತಮ್ಮ ಕಂಟ್ರೋಲ್ ಅನ್ನ ಸಾಧಿಸಿರ್ತವೆ, ಬಟ್ ಇದನ್ನ ಕ್ಲೇಮ್ ಮಾಡ್ತಾ ಇರ್ತಕ್ಕಂಥವ್ರು. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ವೆಸ್ಟರ್ನ್ ಸೆಕ್ಟರ್ ಅಂತ ಕರಿತೇವೆ. ಸೊ ಇಲ್ಲಿರ್ತಕ್ಕಂಥ ಪ್ರದೇಶವನ್ನ ನಾವು ಮಿಡಲ್ ಸೆಕ್ಟರ್ ಅಂತ ಕರಿತೇವೆ. ಇಲ್ಲಿ ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡದ ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವಾದಿತ ಪ್ರದೇಶವಾಗಿರುತ್ತೆ. ಸೊ ಇದನ್ನ ನಾವು ಅರುಣಾಚಲ್ ಪ್ರದೇಶ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಮೆಕ್ಮೋಹನ್ ಲೈನ್ ಅನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಈ 3 ಪ್ರದೇಶಗಳು ಪ್ರಮುಖವಾಗಿ ಭಾರತ ಮತ್ತು ಚೈನಾ ನಡುವೆ ಇರತಕ್ಕಂಥ ವಿವಾದಿತ ಪ್ರದೇಶಗಳಾಗಿರ್ತವೆ. ಸೊ ಇದೊಂದು ಹಿಸ್ಟಾರಿಕಲ್ ಡಿಸ್ಪ್ಯೂಟ್ ಆಗಿರುತ್ತೆ. ಅಂದ್ರೆ ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದಲ್ಲ. ಸೊ ಐತಿಹಾಸಿಕವಾಗಿ ನಮಗೆ ಮತ್ತು ಚೈನಾಗೆ ಇರತಕ್ಕಂಥ ಒಂದು ವಿವಾದಿತ ಪ್ರದೇಶವಾಗಿರುತ್ತೆ. ಸೊ ಅರುಣಾಚಲ್ ಪ್ರದೇಶ್ ಇಟ್ ಈಸ್ ಅನ್ ಇಂಡಿಯನ್ ಸ್ಟೇಟ್. ಸೊ ಪ್ರಸ್ತುತವಾಗಿ ಅರುಣಾಚಲ್ ಪ್ರದೇಶ್ ನಮ್ದೆ. ಸೊ ಇದು ಬಾರ್ಡರಿಂಗ್ ಚೈನಾ ಅಂಡ್ ಭೂತಾನ್ ಅಂಡ್ ಆಸ್ ಬಿನ್ ದಿ ಪಾಯಿಂಟ್ ಆಫ್ ಕಂಟೆನ್ಷನ್ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ. ಸೊ ಇದು ಚೈನಾ ಮತ್ತೆ ಭೂತಾನ್ ನೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಳ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಇದು ಭಾರತ ಮತ್ತು ಚೀನಾ ನಡುವೆ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಿವಾದಿತ ಪ್ರದೇಶವಾಗಿರುತ್ತೆ. ಸೊ ದಿ ಡಿಸ್ಪ್ಯೂಟ್ ಸ್ಟಾರ್ಟೆಡ್ ಇನ್ 1960s. ನಾನು ಪ್ರಶ್ನೆಯಲ್ಲೇ ಕೊಟ್ಟಿದ್ದ ಹಾಗೆ ಸೊ ವಿವಾದ ಪ್ರಾರಂಭವಾಗಿರ್ತಕ್ಕಂಥದ್ದು 1960ರ ದಶಕದಲ್ಲಿ ಪ್ರಾರಂಭವಾಗುತ್ತೆ. ಸೊ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಚೈನೀಸ್ ಸೋಲ್ಜರ್ಸ್ ಈ ಒಂದು ಪ್ರದೇಶವನ್ನ ಇನ್ವೇಡ್ ಮಾಡ್ತಾರೆ ಅಥವಾ ಆಕ್ರಮಣ ಮಾಡ್ತಾರೆ. ಸೊ ಎಂಗೇಜ್ಡ್ ಇನ್ ಇಂಟೆನ್ಸ್ ಆರ್ಟಿಲರಿ ಫೈರ್, ಅಂದ್ರೆ ಅಲ್ಲಿ ಮದ್ದುಗುಂಡುಗಳನ್ನ ಹಾರಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಈ ಒಂದು ವಿವಾದ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಸಮಯದಲ್ಲಿ ಇದನ್ನ ನಾವು NEFA ಅಂತ ಕರೀತಾ ಇದ್ರು, ಅಂದ್ರೆ ನಾರ್ತ್ ಈಸ್ಟರ್ನ್ ಫ್ರಾಂಟಿಯರ್ ಏಜೆನ್ಸಿ ಅಂತ ಕರೀತಾ ಇದ್ರು. ಸೊ ನಾವು ಏನಂತ ನಾಮಕರಣ ಮಾಡಿರ್ತೀರೋ ಅಂದ್ರೆ ಸೊ ಅರುಣಾಚಲ್ ಪ್ರದೇಶ ಅಂತ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ. ಸೊ ಚೈನಾ ಕಂಟಿನ್ಯೂಸ್ ಟು ಕ್ಲೇಮ್ ಅರುಣಾಚಲ್ ಪ್ರದೇಶ್ ಆಸ್ ಇಟ್ಸ್ ಟೆರಿಟರಿ. ಸೊ ಚೈನಾ ನಿರಂತರವಾಗಿ ಸೊ ಅರುಣಾಚಲ್ ಪ್ರದೇಶ್ ನಮಗೆ ಸೇರಿದ್ದು ಅಂತಕ್ಕಂಥ ಒಂದು ಕ್ಲೇಮ್ ಅನ್ನ ನಿರಂತರವಾಗಿ ಮಾಡ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಪ್ರೆಜೆವಾಲ್ಸ್ಕಿ ಕುದುರೆಗಳ ಸ್ಥಳೀಯ ಆವಾಸ ಸ್ಥಾನ ಎಲ್ಲಿದೆ? ಸೊ ವೇರ್ ಇಸ್ ದಿ ನೇಟಿವ್ ಹ್ಯಾಬಿಟಾಟ್ ಆಫ್ ಪ್ರೆಜೆವಾಲ್ಸ್ಕಿ ಹಾರ್ಸ್? ಸೊ ವಾಟ್ ಈಸ್ ದಿಸ್ ಪ್ರೆಜೆವಾಲ್ಸ್ಕಿ ಹಾರ್ಸ್? ಪ್ರೆಜೆವಾಲ್ಸ್ಕಿ ಅಂತಕ್ಕಂಥದ್ದು ಒಂದು ವೈಲ್ಡ್ ಹಾರ್ಸ್ ಆಗಿರುತ್ತೆ. ಅಂದರೆ ನಮ್ಮ ಇನ್ಸೈಡ್ ದ ಕಂಟ್ರಿ ಇರ್ತಕ್ಕಂಥ ಹಾರ್ಸ್ ಆಗಿರೋದಿಲ್ಲ, ವೈಲ್ಡ್ ಅಥವಾ ವನ್ಯದಲ್ಲಿರ್ತಕ್ಕಂಥ ಏಕೈಕ ವನ್ಯ ಕುದುರೆ. ಅಂದರೆ ಈಗ ಬದುಕಿರ್ತಕ್ಕಂಥ ಏಕೈಕ ವನ್ಯ ಕುದುರೆ ಆಗಿರುತ್ತೆ. ಸೊ ಅದನ್ನು ನಾವು ಪ್ರೆಜೆವಾಲ್ಸ್ಕಿ ಅಂತ ಕರಿತೇವೆ. ಸೊ ಇದರ ನೇಟಿವ್ ಏರಿಯಾ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಅದರ ನೇಟಿವ್ ಪ್ರದೇಶವನ್ನು ನಾವು ಕಜಕ್ ಸ್ಟೆಪೀಸ್ ಅಂತ ಕರಿತೇವೆ. ಸೊ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು? ಆ್ಯಕ್ಚುಲಿ ಆ ಕಜಕ್ ಸ್ಟೆಪೀಸ್ ಏನಿರುತ್ತೆ ಅದರ ಎಂಡಮಿಕ್ ಅಥವಾ ನೇಟಿವ್ ಪ್ಲೇಸ್ ಏನಿರುತ್ತೆ, ಸೊ ಈ ಒಂದು ಪ್ರದೇಶದಲ್ಲಿ ಈ ಕುದುರೆಗಳು ಈಗಾಗಲೇ ನಶಿಸಿ ಹೋಗಿರ್ತವೆ. ಸೊ ಈಗ ಅಲ್ಲಿ ಕುದುರೆಗಳನ್ನು ಇಂಟ್ರಡ್ಯೂಸ್ ಮಾಡ್ತಾ ಇರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ ವೈಲ್ಡ್ ಹಾರ್ಸ್ ಸ್ಪೀಶೀಸ್ ರಿಟರ್ನ್ ಟು ಕಜಾಕ್ ಸ್ಟೆಪೀಸ್. ಈ ಒಂದು ವೈಲ್ಡ್ ಹಾರ್ಸ್ ಈ ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥ ಈ ಒಂದು ಹಾರ್ಸನ್ನು
ಮತ್ತೆ ಕಜಾಕ್ ಸ್ಟೆಪೀಸ್ಗೆ ರೀಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಪ್ರಜಾವಲ್ಸ್ಕಿ ಹಾರ್ಸಸ್ ಅಂತ ಕರಿತೇವೆ. ಸೊ ಇಟ್ ಈಸ್ ಒನ್ ಆಫ್ ದಿ ವರ್ಲ್ಡ್ಸ್ ಲಾಸ್ಟ್ ಬ್ರೀಡ್ಸ್ ಆಫ್ ವೈಲ್ಡ್ ಹಾರ್ಸಸ್. ಅಂದ್ರೆ ಪ್ರಪಂಚದಲ್ಲಿಯೇ ಇರ್ತಕ್ಕಂಥ ಅತ್ಯಂತ ಕೊನೆಯ ಪ್ರಭೇದ ಆಗಿರುತ್ತೆ. ಯಾವುದ್ರಲ್ಲಿ ಅಂದ್ರೆ ಸೊ ವನ್ಯ ಕುದುರೆಗಳಲ್ಲಿ ಇರ್ತಕ್ಕಂಥ ಕೊನೆಯದಾಗಿರ್ತಕ್ಕಂಥ ಕುದುರೆ ಆಗಿರುತ್ತೆ. ಸೊ ಇದು ತನ್ನ ನೇಟಿವ್ ಹ್ಯಾಬಿಟ್ಯಾಟ್ ಆಗಿರ್ತಕ್ಕಂಥ ಕಜಕ್ ಸ್ಟೆಪೀಸ್ಗೆ ಮತ್ತೊಮ್ಮೆ ರೀಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ಕಂಟ್ರಿಯಿಂದ ಈ ಕುದುರೆಗಳನ್ನ ತರಿಸಲಾಗಿರುತ್ತೆ ಅಂದ್ರೆ ಪ್ರೇಗಿಂದ ಈ ಕುದುರೆಗಳನ್ನ ತೆಗೆದುಕೊಂಡು ಬರಲಾಗಿರುತ್ತೆ. ಸೊ ಫಸ್ಟ್ ಟೈಮ್ ಅದು ನಶಿಸಿ ಹೋದ ನಂತರ ಮತ್ತೊಮ್ಮೆ ರೀಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರೇಗ್ ರಾಷ್ಟ್ರದ ಸಹಾಯದೊಂದಿಗೆ ಮಾಡಲಾಗ್ತಾ ಇದೆ. ಸೊ ಟೋಟಲ್ ಆಗಿ 40 ಹಾರ್ಸಸ್ ಅನ್ನ ಈ ಒಂದು ಕಜಕ್ ಸ್ಟೆಪೀಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಪ್ರಸ್ತುತವಾಗಿ ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ 40 ಕುದುರೆಗಳನ್ನ ರೀಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಲೈಕ್ ಹೌ ವಿ ಗಾಟ್ ಚೀತಾಸ್ ಇನ್ ಟು ದಿ ಕುನೋ ನ್ಯಾಷನಲ್ ಪಾರ್ಕ್, ಹೇಗೆ ನಾವು ತಗೊಂಡ್ ಬಂದಿದ್ವಿ ಬೇರೆ ದೇಶದಿಂದ, ಸೊ ಅದೇ ರೀತಿ ಕುದುರೆಗಳನ್ನ ಈ ಒಂದು ಪ್ರದೇಶಕ್ಕೆ ರೀಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ದಿ ಹಾರ್ಸಸ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಆ ಕ್ಯಾರೆಕ್ಟರ್ ಏನು ಅಂದ್ರೆ ಹಾರ್ಶ್ ವಿಂಟರ್ ಸೀಸನ್ ಅಲ್ಲೂ ಕೂಡ ಅದು ಸಸ್ಟೈನ್ ಆಗ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಅತ್ಯಂತ ತೀವ್ರವಾದ ಚಳಿಗಾಲದಲ್ಲೂ ಬದುಕಬಹುದಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಇರುತ್ತೆ. ಸೊ 30 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ -30 ಡಿಗ್ರಿ ಸೆಲ್ಸಿಯಸ್ ಇದ್ರೂ ಕೂಡ ಆ ಒಂದು ತಾಪಮಾನವನ್ನ ತಡೆದುಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಈ ಒಂದು ಹಾರ್ಸ್ಗಳು ಎಕ್ಸ್ಟಿಂಟ್ ಆಗಿರ್ತಕ್ಕಂಥದ್ದು 1960s ಅಲ್ಲಿ, 1960ರ ದಶಕದಲ್ಲಿ ಇದು ಎಕ್ಸ್ಟಿಂಟ್ ಆಗಿರುತ್ತೆ. ಸೊ ಅಥವಾ ನಿಯರ್ಲಿ ಎಕ್ಸ್ಟಿಂಕ್ಟ್ ಆಗಿರುತ್ತೆ, ಅಂದ್ರೆ ಅವಿನಾಶದ ಹಂಚಿಗೆ ತಲುಪಿರುತ್ತೆ. ಸೊ ಇವಾಗಲೂ ಕೂಡ IUCN ಅಲ್ಲಿ ಇದನ್ನ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಕುದುರೆ ಅಂತ ಪಟ್ಟಿ ಮಾಡಲಾಗಿರುತ್ತೆ. ಸೊ ಪ್ರೇಗ್ ಝೂ ಏನಿರುತ್ತೆ ಇದು ಈ ಒಂದು ಹಾರ್ಸ್ಗಳನ್ನು ಬ್ರೀಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು 1932 ಅಲ್ಲಿ. ಸೊ 1932ರಲ್ಲಿ ಸೊ ಈ ಒಂದು ಕುದುರೆಗಳನ್ನು ಅಥವಾ ಬೇರೆ ಬೇರೆ ಪ್ರಾಣಿಗಳನ್ನು ಸೊ ಈ ಒಂದು ಹಾರ್ಸಸ್ಗಳನ್ನು ಬ್ರೀಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಸೊ ಬ್ರೀಡ್ ಮಾಡಿದ ನಂತರ ಸೊ ಇದೇ ರೀತಿ ಕುದುರೆಗಳನ್ನು ಮಂಗೋಲಿಯಾಗೂ ಕೂಡ ಕಳಿಸಿರ್ತಾರೆ. ಸೊ ದಟ್ ವಾಸ್ ಇನ್ ದ ಇಯರ್ 2011 ಅಲ್ಲಿ ಮಂಗೋಲಿಯಾಗೂ ಕೂಡ ಕಳಿಸಿರ್ತಾರೆ. ಸೊ ಈಗ ಇದನ್ನ ಕಜಕಿಸ್ತಾನಕ್ಕೆ ಕಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿರ್ತಾರೆ. ಸೊ ಲೆಟ್ ಅಸ್ ನೌ ಅಂಡರ್ಸ್ಟ್ಯಾಂಡ್ ಕಜಕ್ ಸ್ಟೆಪೀಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಕಜಕ್ ಸ್ಟೆಪೀಸ್ಗೆ ನಾವು ಗ್ರೇಟ್ ದಾಲ್ ಅಥವಾ ಉಲಿ ದಾಲ್ ಅಂತ ಕೂಡ ಕರೀತೇವೆ. ಸೊ ಗ್ರೇಟ್ ದಾಲ ಅಥವಾ ಉಲಿ ದಾಲ ಅಂತ ಕೂಡ ಕರೀತೇವೆ. ಸೊ ಇದೊಂದು ವಾಸ್ಟ್ ರೀಜನ್ ಆಫ್ ಓಪನ್ ಗ್ರಾಸ್ಲ್ಯಾಂಡ್ ಆಗಿರುತ್ತೆ, ಅಂದ್ರೆ ಒಂದು ಹುಲ್ಲುಗಾವಲು ಆಗಿರುತ್ತೆ. ಸೊ ಈ ಒಂದು ಹುಲ್ಲುಗಾವಲು ಸೆಂಟ್ರಲ್ ಏಷ್ಯಾದಲ್ಲಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಹುಲ್ಲುಗಾವಲನ್ನ ನಾವೇನಂತ ಕರಿತೇವೆ ಅಂದ್ರೆ ಕಜಕ್ ಸ್ಟೆಪೀಸ್ ಅಂತ ಕರಿತೇವೆ. ಸೊ ಇದು ನಾರ್ದರ್ನ್ ಕಜಕಿಸ್ತಾನ್ ನಿಂದ ಅಡ್ಜಸೆಂಟ್ ಏಷ್ಯಾ ಆಫ್ ರಷ್ಯಾವರೆಗೂ ಕವರ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಈ ಮ್ಯಾಪ್ ಅಲ್ಲಿ ನೋಡಿದಾಗ ಸೊ ಇಲ್ಲಿ ನಾವು ಕಜಕಿಸ್ತಾನವನ್ನ ನೋಡಬಹುದಾಗಿರುತ್ತೆ, ನಮ್ಮ ಭಾರತ ರಾಷ್ಟ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಕಜಕಿಸ್ತಾನವನ್ನ ನಾವಿಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ಯು ಕ್ಯಾನ್ ಸಿ ಕಜಕಿಸ್ತಾನ್ ಹಿಯರ್. ಸೊ ಇಲ್ಲಿ ನಾವು ಕ್ಯಾಸ್ಪಿಯನ್ ಸಿ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾನು ಮಾರ್ಕ್ ಮಾಡಿರ್ತಕ್ಕಂಥ ಸಿ ಅನ್ನ ನಾವು ಕ್ಯಾಸ್ಪಿಯನ್ ಸಿ ಅಂತ ಕರಿತೇವೆ. ಸೊ ಕ್ಯಾಸ್ಪಿಯನ್ ಸಿ ಟಾಪ್ ಇಂದ ಇದು ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಕಜಕ್ ಸ್ಟೆಪೀಸ್ ಇಲ್ಲಿಂದ ಸ್ಟಾರ್ಟ್ ಆಗಿ ಸೊ ಇಲ್ಲಿ ನಾವು ಆಲ್ಟೈ ಮೌಂಟೇನ್ಸ್ ಅಂತ ನಾವೇನು ನೋಡ್ತಾ ಇರ್ತೀರಾ. ಸೊ ಇಲ್ಲಿವರೆಗೂ ಸರಿಸುಮಾರು ಸ್ಪ್ರೆಡ್ ಆಗಿರ್ತಕ್ಕಂಥ ಒಂದು ಹುಲ್ಲುಗಾವಲನ್ನ ನಾವೇನಂತ ಕರಿತೀವಿ ಅಂದ್ರೆ ಕಜಕ್ ಸ್ಟೆಪೀಸ್ ಅಂತ ಕರಿತೇವೆ. ಸೊ ಈ ಒಂದು ಮಾಹಿತಿ ನಮ್ಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ಇಟ್ ಈಸ್ ಎಕ್ಸ್ಟೆಂಡೆಡ್ ಮೋರ್ ದನ್ 2200 ಕಿಲೋಮೀಟರ್ಸ್, ಅಂದ್ರೆ 2200 ಕಿಲೋಮೀಟರ್ ಸ್ಟ್ರೆಚ್ ಆಗಿರುತ್ತೆ. ಸೊ ಇದು ಈಸ್ಟ್ ಆಫ್ ಕ್ಯಾಸ್ಪಿಯನ್ ಡಿಪ್ರೆಷನ್, ಅಂದ್ರೆ ಕ್ಯಾಸ್ಪಿಯನ್ ನ ತಗ್ಗು ಪ್ರದೇಶದಿಂದ ಸೊ ನಾರ್ದರ್ನ್ ಆಫ್ ದಿ ಅರಲ್ ಸಿ ಆಲ್ ದ ವೇ ಟು ದಿ ಆಲ್ಟೈ ಮೌಂಟೇನ್ಸ್. ಸೊ ನಾವು ಮ್ಯಾಪ್ ಅಲ್ಲಿ ನೋಡಿದಾಗೆ ಸೊ ಅರಲ್ ಸಿಯಿಂದ ಮತ್ತೆ ಇದು ಆಲ್ಟೈ ಮೌಂಟೇನ್ಸ್ ವರೆಗೂ ಸ್ಪ್ರೆಡ್ ಆಗಿರ್ತಕ್ಕಂಥ ಒಂದು ಹುಲ್ಲುಗಾವಲನ್ನ ನಾವು ಕಜಕ್ ಸ್ಟೆಪೀಸ್ ಅಂತ ಕರಿತೇವೆ. ಸೊ ಇಟ್ ಈಸ್ ದ ಲಾರ್ಜೆಸ್ಟ್ ಡ್ರೈ ಸ್ಟೆಪಿ ರೀಜನ್ ಆನ್ ದಿ ಅರ್ತ್, ಕವರಿಂಗ್ ಅಪ್ರಾಕ್ಸಿಮೇಟ್ಲಿ 8,04,450 ಕಿಲೋಮೀಟರ್ಸ್. ಅಂದ್ರೆ ಸೊ ನಮ್ಮ ಭೂಮಿಯಲ್ಲೇ ಇರ್ತಕ್ಕಂಥ ಶುಷ್ಕ ವಲಯವಾಗಿ ಇದನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅಂದ್ರೆ ಅತಿ ದೊಡ್ಡ ಒಣ ಹುಲ್ಲುಗಾವಲು ಪ್ರದೇಶ, ಶುಷ್ಕ ಪ್ರದೇಶವಲ್ಲ, ಸೊ ಒಣ ಹುಲ್ಲುಗಾವಲು ಅಥವಾ ಶುಷ್ಕ ಹುಲ್ಲುಗಾವಲು ಪ್ರದೇಶವಾಗಿ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದು ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಸೊ ಭಾರತೀಯ ಸೇನೆಯು ಪ್ರಾರಂಭಿಸಿರುವ ಸಮಗ್ರ ಜನರೇಟರ್ ಮೇಲ್ವಿಚಾರಣೆ, ರಕ್ಷಣೆ ಮತ್ತು ನಿಯಂತ್ರಣ ವ್ಯವಸ್ಥೆಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಇಂಟಿಗ್ರೇಟೆಡ್ ಜನರೇಟರ್ ಮಾನಿಟರಿಂಗ್ ಪ್ರೊಟೆಕ್ಷನ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಲಾಂಚ್ಡ್ ಬೈ ಇಂಡಿಯನ್ ಆರ್ಮಿ? ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ವಿದ್ಯುತ್ ರಕ್ಷಕ್ ಅಂತ ಕರಿತೇವೆ. ಸೊ ವಿದ್ಯುತ್ ರಕ್ಷಕ್ ಅಂದ್ರೆ ಸೊ ನಮ್ಮ ಮಿಲಿಟರಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಈ ಒಂದು ಜನರೇಟರ್ಸ್ ಏನಿರ್ತವೆ ಸೊ ಅದನ್ನ ಮಾನಿಟರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈಗ
ಈಗ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದಕ್ಕೆ ಹೆಸರೇ ಹೇಳುವ ಹಾಗೆ ವಿದ್ಯುತ್ ರಕ್ಷಕ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಭಾರತೀಯ ಮಾನ್ಸೂನ್ಗೆ ಯಾವ ಸಾಗರದ ಸ್ಥಿತಿಯನ್ನು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ? ಸೊ ವಿಚ್ ಓಷಿಯಾನಿಕ್ ಕಂಡೀಷನ್ ಇಸ್ ಕನ್ಸಿಡರ್ಡ್ ಟು ಬಿ ಬೆನಿಫಿಷಿಯಲ್ ಫಾರ್ ದಿ ಇಂಡಿಯನ್ ಮಾನ್ಸೂನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಾ ನೀನಾ. ಈ ಒಂದು ವಿದ್ಯಮಾನ ಆದರೆ ನಮ್ಮ ಭಾರತ ದೇಶದ ಮಾನ್ಸೂನ್ ಅಥವಾ ಮಳೆಗಾಲ ಸೊ ಅತ್ಯಂತ ಸಮೃದ್ಧವಾಗಿರುತ್ತೆ. ಸೊ ಎಲ್ ನೀನೋ ಆದಾಗ ಅದು ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತೆ. ಹಾಗಿದ್ರೆ ಲಾ ನೀನಾ ಮತ್ತೆ ಎಲ್ ನೀನೋ ಮತ್ತೆ ಲಾ ನೀನಾ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣವೇನೆಂದ್ರೆ, ಸೊ ಹೈದರಾಬಾದ್ ಬೇಸ್ಡ್ INCOIS ಅಂದ್ರೆ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಶನ್ ಸರ್ವಿಸ್ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಲಾ ನೀನಾ ಕ್ಲೈಮೇಟ್ ಕಂಡೀಷನ್ ಅನ್ನ ಫೋರ್ಕಾಸ್ಟ್ ಮಾಡ್ತಕ್ಕಂಥ ಒಂದು ವಿಧಾನವನ್ನ ಕಂಡು ಹಿಡಿದಿರ್ತಾರೆ. ಅಂದ್ರೆ ಲಾ ನೀನಾ ಸಂಭವಿಸುತ್ತದಾ ಅಥವಾ ಇಲ್ವಾ ಅನ್ನೋದನ್ನ ಮುಂಚೆಯೇ ಕಂಡು ಹಿಡಿತಕ್ಕಂಥ ಒಂದು ತಂತ್ರಜ್ಞಾನವನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದರಿಂದ ನಮಗಾಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ, ಸೊ ನಮಗೊತ್ತು ನಮ್ಮ ಭಾರತ ದೇಶ ಅಗ್ರಾರಿಯನ್ ಕಂಟ್ರಿ ಆಗಿರುತ್ತೆ ಅಥವಾ ಕೃಷಿ ಪ್ರಧಾನವಾಗಿರುತ್ತೆ. ಸೊ ಇದರಲ್ಲಿ ಮಳೆಯ ಇಂಪ್ಯಾಕ್ಟ್ ಬಹಳ ಜಾಸ್ತಿ ಇರುತ್ತೆ. ಸೊ ಮಳೆ ಬರುತ್ತೋ ಅಥವಾ ಮಾನ್ಸೂನ್ ಕರೆಕ್ಟ್ ಆಗಿರುತ್ತೋ ಇಲ್ವಾ ಅನ್ನೋದನ್ನ ನಾವು ಮುಂಚೆನೆ ತಿಳಿದುಕೊಳ್ಳುವುದರಿಂದ ಸೊ ಸರ್ಕಾರಗಳಿಗೆ ಕೆಲವೊಂದು ಪಾಲಿಸಿಗಳನ್ನ ಯೋಜನೆಗಳನ್ನ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಸೊ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಶನ್ ಸರ್ವಿಸ್ ಏನಿರುತ್ತೆ, ಸೊ ಹೈದರಾಬಾದ್ ನಲ್ಲಿರ್ತಕ್ಕಂಥ ಈ ಒಂದು ಸಂಸ್ಥೆ ಸೊ ಈ ಒಂದು ಫೋರ್ಕಾಸ್ಟಿಂಗ್ ಅನ್ನ ಮಾಡ್ತಕ್ಕಂಥ ಒಂದು ವಿಧಾನವನ್ನ ಕಂಡುಹಿಡಿದಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಎಲ್ ನೀನೋ ಮತ್ತೆ ಲಾ ನೀನಾ ಕಂಡೀಷನ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಪ್ರಿವೇಲಿಂಗ್ ಎಲ್ ನೀನಾ ಕಂಡೀಷನ್ ಇಟ್ ಈಸ್ ಗುಡ್ ಫಾರ್ ಇಂಡಿಯನ್ ಮಾನ್ಸೂನ್. ಸೊ ನಮ್ಮ ಭಾರತ ದೇಶದ ಈ ಒಂದು ಮಳೆಗಾಲಕ್ಕೆ ಲಾ ನೀನಾ ಕಂಡೀಷನ್ಸ್ ಅಂತಕ್ಕಂಥದ್ದು ಉತ್ತಮವಾಗಿರುತ್ತೆ. ಅದು ಯಾಕೆ ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಪ್ರಾಬಬಲಿ ಹೈ ಇನ್ ಜುಲೈ ಟು ಸೆಪ್ಟೆಂಬರ್ 70 to 90% ಅಂದರೆ ಈ ವರ್ಷ ಲಾ ನೀನಾ ಅಂತಕ್ಕಂಥ ಒಂದು ವಿದ್ಯಮಾನ 70 to 90% ಇರುತ್ತೆ ಬಿಟ್ವೀನ್ ಜುಲೈ ಆ್ಯಂಡ್ ಸೆಪ್ಟೆಂಬರ್ ವರೆಗೆ. ಸೊ ಅದಾದಮೇಲೆ ಸೊ ಅಂಟಿಲ್ ಫೆಬ್ರವರಿ ಅಂದರೆ ಮುಂದಿನ ವರ್ಷದ ಫೆಬ್ರವರಿವರೆಗೂ ಸೊ ಇದು 50 to 70% ಇರುತ್ತೆ. ಸೊ ಇದರ ಅರ್ಥ ಏನು ಅಂದರೆ 2024 ಮತ್ತು 2025 ಆರಂಭದವರೆಗೂ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಮಳೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಲಾ ನೀನಾವನ್ನ ನಾವೇನಂತ ಕರಿತೀವಿ ಅಂದರೆ ನೆಗೆಟಿವ್ ಫೇಸ್ ಆಫ್ ಎಲ್ ನೀನೋ ಸದರ್ನ್ ಆಸಿಲೇಷನ್ ಅಂತ ಕರಿತೇವೆ. ಇಲ್ಲಿ ನೋಡಿ ಎನ್ಸೋ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಎನ್ಸೋ ಅಲ್ಲಿ 2 ಬರುತ್ತೆ. ಒಂದನ್ನ ಎಲ್ ನೀನೋ ಅಂತ ಕರಿತೇವೆ, ಇನ್ನೊಂದನ್ನ ಲಾ ನೀನಾ ಅಂತ ಕರಿತೇವೆ. ಸೊ ಈ ಎರಡೂ ವಿದ್ಯಮಾನಗಳು ಈ ಒಂದು ಸದರ್ನ್ ಆಸಿಲೇಷನ್ ಅಂದ್ರೆ ಎಲ್ ನೀನೋ ಸದರಲ್ ಆಸಿಲೇಷನ್ ಅನ್ನ 2 ವಿದ್ಯಮಾನಗಳಾಗಿರ್ತವೆ. ಆ ವಿದ್ಯಮಾನಗಳು ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಒಂದು ವಿದ್ಯಮಾನ ನಡೀತಕ್ಕಂಥದ್ದು ಪೆಸಿಫಿಕ್ ಓಷನ್ ಅಲ್ಲಿ ನಡೀತಕ್ಕಂಥ ಒಂದು ವಿದ್ಯಮಾನವಾಗಿರುತ್ತೆ. ಸೊ ಈ ಒಂದು ವಿದ್ಯಮಾನಗಳು ನಮ್ಮ ಒಂದು ಮಾನ್ಸೂನ್ ಅನ್ನ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಎಲ್ ನೀನೋ ಮತ್ತೆ ಲಾ ನೀನಾ ಬಗ್ಗೆ ನಾವು ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ, ಸೊ ದೇ ಆರ್ ದಿ ಪಾರ್ಟ್ ಆಫ್ ಕ್ಲೈಮೇಟ್ ಫಿನಾಮಿನನ್ ಅಂದ್ರೆ ಈ ಒಂದು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಆಗ್ತಕ್ಕಂಥ ವಿದ್ಯಮಾನಗಳಾಗಿರ್ತವೆ. ಸೊ ಇದು ಯಾವುದರ ಭಾಗವಾಗಿರುತ್ತೆ ಅಂದ್ರೆ ಎನ್ಝೋನ ಭಾಗವಾಗಿರುತ್ತೆ. ಎನ್ಝೋನ ಫುಲ್ ಫಾರ್ಮ್ ಏನು ಅಂದ್ರೆ ಎಲ್ ನೀನೋ ಸದರ್ನ್ ಆಸಿಲೇಷನ್ ಅಂತ ಕರೀತೇವೆ. ಸೊ ಈ ಒಂದು ವಿದ್ಯಮಾನ ಆಗ್ತಕ್ಕಂಥದ್ದು ಪೆಸಿಫಿಕ್ ಓಷನ್ ಅಲ್ಲಿ ಆಗ್ತಕ್ಕಂಥ ಒಂದು ವಿದ್ಯಮಾನವಾಗಿರುತ್ತೆ. ಸೊ ಫಸ್ಟ್ ನಾವು ಎಲ್ ನೀನೋ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಾವು ಪೆಸಿಫಿಕ್ ಓಷನ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಕಡೆ ನಾವು ಸೌತ್ ಅಮೆರಿಕನ್ನ ನೋಡ್ಬೋದು, ಈ ಕಡೆ ನಾವು ಆಸ್ಟ್ರೇಲಿಯಾ, ಸೊ ಈ ಕಡೆ ನಾವು ಆಸಿಯನ್ ಕಂಟ್ರೀಸ್ ಮತ್ತೆ ಈ ಕಡೆ ನಮ್ಮ ಭಾರತ ರಾಷ್ಟ್ರವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಾರ್ಮಲ್ ಇಯರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ ನೀನೋ ಮತ್ತೆ ಲಾ ನೀನಾ ಏನೂ ಆಗದೇ ಇದ್ದ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಈ ಟ್ರೇಡ್ ವಿಂಡ್ಸ್ ಅಂತಕ್ಕಂಥದ್ದು ಈ ಸರ್ಫೇಸ್ ಅಲ್ಲಿ ಇರ್ತಕ್ಕಂಥ ವಾರ್ಮ್ ವಾಟರ್ ಅನ್ನ ಸೊ ಈ ಕಡೆಗೆ, ಸೊ ವಿ ನೋ ದಟ್ ದಿಸ್ ಇಸ್ ಈಸ್ಟರ್ನ್ ಸೈಡ್ ಆಗಿರುತ್ತೆ, ಇದು ವೆಸ್ಟರ್ನ್ ಸೈಡ್ ಆಗಿರುತ್ತೆ. ಸೊ ಈಸ್ಟ್ ಇಂದ ವೆಸ್ಟ್ಗೆ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಸರ್ಫೇಸ್ ಹಾಟ್ ವಾಟರ್ ಅಂದ್ರೆ ಮೇಲ್ಮೈಲಿರ್ತಕ್ಕಂಥ ಬಿಸಿ ನೀರು ಈ ಕಡೆಗೆ ಪುಷ್ ಆಗುತ್ತೆ. ನಮ್ಗೆ ಗೊತ್ತು ಯಾವಾಗ ಹಾಟ್ ವಾಟರ್ ಈ ಕಡೆಗೆ ಪುಷ್ ಆಗುತ್ತೆ, ಹಾಟ್ ವಾಟರ್ ಇನ್ ದ ಸೆನ್ಸ್ ಅದು ಹಾವಿ ಆಗುತ್ತೆ. ಸೊ ಅದು ಹಾವಿಯಾಗಿ ಕನ್ವರ್ಟ್ ಆಗುತ್ತೆ. ಹಾವಿ ಆದಾಗ ನಮ್ಗೆ ಗೊತ್ತು ಪ್ರಿಸಿಪಿಟೇಷನ್ ಆಗುತ್ತೆ. ಸೊ ಅದನ್ನೇ ನಾವು ಹೈಡ್ರೋಲಾಜಿಕಲ್ ಸೈಕಲ್ ಅಂತ ಕರಿತೇವೆ. ಸೊ ಯಾವಾಗ ಇಲ್ಲಿ ವಾರ್ಮ್ ವಾಟರ್ ಜಾಸ್ತಿ ಈ ಕಡೆಗೆ ಮೂವ್ ಆಗುತ್ತೆ, ಸೊ ಅವಾಗ ಮಳೆ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಆಗ ಆಸ್ಟ್ರೇಲಿಯಾ ಮತ್ತೆ ಈ ಕಡೆ ಇರ್ತಕ್ಕಂಥ ರಾಷ್ಟ್ರಗಳು ಇನ್ಕ್ಲೂಡ್
ಇನ್ಕ್ಲೂಡಿಂಗ್ ಇಂಡಿಯಾದಲ್ಲಿ ಮಾನ್ಸೂನ್ ನಾರ್ಮಲ್ ಆಗಿರುತ್ತೆ. ನಾರ್ಮಲ್ ಅಂದರೆ ಸೊ ಎಷ್ಟು ಸಾಮಾನ್ಯವಾಗಿ ಮಳೆ ಆಗುತ್ತೆ ಅಷ್ಟು ಮಳೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದೇ ಒಂದು ಪ್ರದೇಶದಲ್ಲಿ ಎಲ್ ನೀನೋ ಆದಾಗ ಏನಾಗುತ್ತೆ ಅಂದರೆ ಸೊ ಈ ಒಂದು ವಾರ್ಮ್ ವಾಟರ್ ಕರೆಂಟ್ಸ್ ವೆಸ್ಟ್ ಇಂದ ಈಸ್ಟ್ ಕಡೆಗೆ ಮೂವ್ ಆಗುತ್ತೆ. ಯಾವ ಕಡೆಯಿಂದ ಯಾವ ಕಡೆಗೆ? ವೆಸ್ಟ್ ಇಂದ ಈಸ್ಟ್ ಕಡೆಗೆ ಮೂವ್ ಆಗುತ್ತೆ. ಅವಾಗ ವಾರ್ಮ್ ವಾಟರ್ ಎಲ್ಲ ಬಂದು ಈ ಒಂದು ಸೌತ್ ಅಮೆರಿಕಾದ ಕಡೆಯಲ್ಲಿ ಅದು ಅಕ್ಯುಮುಲೇಟ್ ಆಗುತ್ತೆ. ಸೊ ಆಗೇನಾಗುತ್ತೆ ಅಂದರೆ ಸೊ ಪ್ರಿಸಿಪಿಟೇಷನ್ ಅಥವಾ ಮಳೆ ಇಲ್ಲಿ ಜಾಸ್ತಿ ಆಗುತ್ತೆ. ಅವಾಗ ಭಾರತ, ಆಸ್ಟ್ರೇಲಿಯಾ ಮತ್ತು ಇಲ್ಲಿರ್ತಕ್ಕಂಥ ಆಸಿಯನ್ ಕಂಟ್ರೀಸ್ ಆಗಿರ್ಬೋದು, ಸೊ ಎಲ್ಲ ಪ್ರದೇಶಗಳಲ್ಲೂ ರೇನ್ ಡೆಫಿಸಿಟ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಅವಾಗ ನಮ್ಮ ದೇಶದಲ್ಲಿ ಬರಗಾಲ ಆಗ್ತಕ್ಕಂಥ ಸಾಧ್ಯತೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಾರ್ಮಲ್ ಇಯರ್ ಅಲ್ಲಿ ಈ ಪ್ರದೇಶದಲ್ಲಿ ಇಲ್ಲಿ ಪೆರು ಬರುತ್ತೆ, ಇಲ್ಲಿ ಅಟಕಾಮಾ ಡೆಸರ್ಟ್ ಅಂತ ನೀವು ಕೇಳಿರ್ತೀರಾ. ಸೊ ಇಲ್ಲಿ ಸರ್ಫೇಸ್ ವಾಟರ್ ಕೋಲ್ಡ್ ಇರೋದ್ರಿಂದ ಇಲ್ಲಿ ಮಳೆ ಆಗ್ತಕ್ಕಂಥ ಸಂಭವ ಬಹಳ ಕಡಿಮೆ ಇರುತ್ತೆ. ಸೊ ಈ ಒಂದು ಪೆರು ಅಥವಾ ಚಿಲಿ ರಾಷ್ಟ್ರಗಳಲ್ಲಿ ಸೊ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ದಿಸ್ ಈಸ್ ಇನ್ ನಾರ್ಮಲ್ ಕಂಡೀಷನ್. ಸೊ ಎಲ್ ನೀನೋ ಆದಾಗ ರಿವರ್ಸ್ ಆಗುತ್ತೆ, ಅಂದರೆ ಈ ಕಡೆ ಸೌತ್ ಅಮೆರಿಕಾ ಕಡೆದಲ್ಲಿ ವಾರ್ಮ್ ವಾಟರ್ ಜಾಸ್ತಿ ಪುಷ್ ಆಗುತ್ತೆ. ಕಾರಣ ಏನು ಅಂದರೆ ಟ್ರೇಡ್ ವಿಂಡ್ಸ್ ಅಂತಕ್ಕಂಥದ್ದು ಅಥವಾ ವಾಣಿಜ್ಯ ಮಾರುತಗಳು ದುರ್ಬಲಗೊಳ್ಳುತ್ತೆ, ವೀಕ್ ಆಗುತ್ತೆ. ಸೊ ಅವಾಗ ಈ ಒಂದು ಸರ್ಫೇಸ್ ವಾಟರ್ ಯಾಕೆ ವೀಕ್ ಆಗುತ್ತೆ ಅದಕ್ಕೆ ರೀಸನ್ ಇನ್ನೂ ಕೂಡ ಯಾರು ಫೈಂಡ್ ಔಟ್ ಮಾಡಿಲ್ಲ. ಸೊ ಈ ಒಂದು ಓಷನ್ ಕರೆಂಟ್ಸ್ ಅಂತಕ್ಕಂಥದ್ದು ಅಥವಾ ಸರ್ಫೇಸ್ ಟೆಂಪರೇಚರ್ ವಾಟರ್ ಇರ್ತಕ್ಕಂಥದ್ದು ಸೌತ್ ಅಮೆರಿಕಾ ಕಡೆಗೆ ಮೂವ್ ಆಗಿ ಈ ಕಡೆ ಕೋಲ್ಡ್ ವಾಟರ್ ಅಕ್ಯುಮುಲೇಟ್ ಆದಾಗ ಸೊ ಈ ಕಡೆ ಮಳೆಯ ಸಂಭವನೀಯತೆ ಕಡಿಮೆ ಆಗುತ್ತೆ, ಸೌತ್ ಅಮೆರಿಕಾ ಕಡೆಯಲ್ಲಿ ಹೆಚ್ಚು ಮಳೆ ಆಗುತ್ತೆ. ಸೊ ಇದರಿಂದ ನಮ್ಮ ಭಾರತ ದೇಶದ ಮಾನ್ಸೂನ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು ವಿದ್ಯಮಾನವನ್ನ ನಾವು ಲಾ ನೀನಾ ಅಂತ ಕರಿತೇವೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಲಾ ನೀನಾ ಇಸ್ ಗುಡ್ ಫಾರ್ ಇಂಡಿಯಾ. ಸೊ ಭಾರತ ದೇಶದ ಮಳೆಗಾಲಕ್ಕೆ ಹೆಚ್ಚಿನ ಮಳೆಯನ್ನ ಆಡ್ ಮಾಡ್ತಕ್ಕಂಥ ಒಂದು ವಿದ್ಯಮಾನವಾಗಿರುತ್ತೆ. ಸೊ ನಾರ್ಮಲ್ ಕಂಡೀಷನ್ ನಮ್ಗೆ ಆಲ್ರೆಡಿ ಗೊತ್ತು. ಸೊ ಟ್ರೇಡ್ ವಿಂಡ್ಸ್ ಅಂತಕ್ಕಂಥದ್ದು ಈಸ್ಟ್ ಇಂದ ವೆಸ್ಟ್ ಕಡೆಗೆ ಮೂವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಾರ್ಮಲ್ ಆಗಿ ವಾರ್ಮ್ ವಾಟರ್ ಅಕ್ಯುಮುಲೇಟ್ ಆಗಿ ಇಲ್ಲಿ ನಾರ್ಮಲ್ ಮಳೆ ಬರ್ತಕ್ಕಂಥದ್ದು ಸಾಧ್ಯವಾಗಿರುತ್ತೆ. ಸೊ ಈ ಒಂದು ಲಾನಿನ ಆದಾಗ ಏನಾಗುತ್ತೆ ಅಂದರೆ ಸೊ ಟ್ರೇಡ್ ವಿಂಡ್ಸ್ ಇನ್ಕ್ರೀಸ್ ಆಗುತ್ತೆ, ಅಂದರೆ ವಾಣಿಜ್ಯ ಮಾರುತಗಳು ಇನ್ಕ್ರೀಸ್ ಆಗುತ್ತೆ. ಸೊ ವಾಣಿಜ್ಯ ಮಾರುತಗಳು ಇನ್ಕ್ರೀಸ್ ಆದಾಗ ಮೋರ್ ವಾರ್ಮ್ ವಾಟರ್ ವಿಲ್ ಬಿ ಪುಷ್ಡ್ ಟುವರ್ಡ್ಸ್ ಆಸ್ಟ್ರೇಲಿಯಾ ಅಂಡ್ ಏಷ್ಯಾ. ಸೊ ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಕಡೆಗೆ ಅತಿ ಹೆಚ್ಚು ಶುಷ್ಕವಾಗಿರ್ತಕ್ಕಂಥ ಮೇಲ್ಮೈ ನೀರು ಈ ಕಡೆಗೆ ಪುಷ್ ಆಗುತ್ತೆ. ಯು ಕ್ಯಾನ್ ಸಿ. ಸೊ ಇಲ್ಲಿ ರೆಡ್ ಕಲರ್ ಝೋನ್ ಕಡಿಮೆ ಇದೆ, ಅಂದರೆ ನಾರ್ಮಲ್ ಆಗಿದೆ. ಇಲ್ಲಿ ರೆಡ್ ಕಲರ್ ಝೋನ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ದಿಸ್ ಈಸ್ ಬಿಕಾಸ್ ಆಫ್ ದಿ ಇನ್ಕ್ರೀಸ್ ಇನ್ ಟ್ರೇಡ್ ವಿಂಡ್ಸ್, ಅಂದರೆ ವಾಣಿಜ್ಯ ಮಾರುತಗಳು ಹೆಚ್ಚಾಗಿ ಈ ಕಡೆಗೆ ಅಥವಾ ಪ್ರಬಲವಾಗಿ ಬೀಸುವುದರಿಂದ ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಕಡೆಗೆ ಈ ಒಂದು ವಾರ್ಮ್ ಸರ್ಫೇಸ್ ವಾಟರ್ ಅಂತಕ್ಕಂಥದ್ದು ತುಂಬ ಮೂವ್ ಆಗುತ್ತೆ. ಸೊ ಯಾವಾಗ ವಾರ್ಮ್ ವಾಟರ್ ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ ಅಲ್ಲಿ ಪ್ರಿಸಿಪಿಟೇಷನ್ ಅಥವಾ ಮಳೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಈಸ್ ಇನ್ ಫೇವರ್ ಆಫ್ ಇಂಡಿಯಾ. ಸೊ ನಮ್ಮ ಭಾರತ ದೇಶಕ್ಕೆ ಲಾನಿನಾ ಆದಾಗ ಹೆಚ್ಚಿನ ಮಳೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲವನ್ನ ನಾವಿಲ್ಲಿ ಪಾಯಿಂಟ್ಸ್ ಮುಖಾಂತರ ನಾವು ನೋಡೋದಾದ್ರೆ, ಸೊ ಎಲ್ ನೀನೋ ಇಸ್ ದಿ ಕ್ಯಾರೆಕ್ಟರೈಸ್ಡ್ ಬೈ ದಿ ವಾರ್ಮ್ ದ್ಯಾನ್ ಯೂಶುವಲ್, ಅಂದರೆ ವಾರ್ಮರ್ ದ್ಯಾನ್ ಯೂಶುವಲ್ ಸಿ ಸರ್ಫೇಸ್ ಟೆಂಪರೇಚರ್. ಅಂದರೆ ಎಲ್ ನೀನೋ ಆದಾಗ ಆ ಸರ್ಫೇಸ್ ಟೆಂಪರೇಚರ್ ಏನಿರುತ್ತೆ ಸೊ ನಾರ್ಮಲ್ಗಿಂತ ಜಾಸ್ತಿ ಟೆಂಪರೇಚರ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ ದಿ ಟ್ರಾಪಿಕಲ್ ಈಸ್ಟರ್ನ್ ಪೆಸಿಫಿಕ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಯಾವ ಕಡೆ ವಾರ್ಮರ್ ಜಾಸ್ತಿ ಆಗುತ್ತೆ ಅಂದರೆ ಈಸ್ಟರ್ನ್ ಪೆಸಿಫಿಕಲ್ಲಿ ವಾರ್ಮರ್ ಜಾಸ್ತಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಬೋ ನಾರ್ಮಲ್ ಅಟ್ಮಾಸ್ಫಿಕ್ ಪ್ರೆಷರ್ ಡಾರ್ವಿನ್ ಆಸ್ಟ್ರೇಲಿಯಾ. ಸೊ ಈ ಒಂದು ಎಲ್ ನೀನೋ ಆದಾಗ ಇಲ್ಲಿ ಆಸ್ಟ್ರೇಲಿಯಾದ ಡಾರ್ವಿನ್ ಏನಿರುತ್ತೆ ಸೊ ಈ ಒಂದು ಡಾರ್ವಿನ್ ಅಲ್ಲಿ ಅಬೋ ನಾರ್ಮಲ್ ಅಟ್ಮಾಸ್ಫಿರಿಕ್ ಪ್ರೆಷರ್, ಅಂದ್ರೆ ಅಟ್ಮಾಸ್ಫಿರಿಕ್ ಪ್ರೆಷರ್ ನಾರ್ಮಲ್ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಅಟ್ಮಾಸ್ಫಿರಿಕ್ ಪ್ರೆಷರ್ ಆಗುತ್ತೆ, ಇಲ್ಲಿ ಮಳೆ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬಿಲೋ ನಾರ್ಮಲ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಇನ್ ತಹಿತಿ ಫ್ರೆಂಚ್ ಪಾಲಿನೇಷಿಯಾ, ಅಂದ್ರೆ ಈ ಭಾಗದಲ್ಲಿ ನಾವು ಫ್ರೆಂಚ್ ಪಾಲಿನೇಷಿಯಾವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ನಾರ್ಮಲ್ ಅಟ್ಮಾಸ್ಫಿಯರ್ ಪ್ರೆಷರ್ ಇಂದ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ಈ ಭಾಗದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವೆರಡೂ ವಿದ್ಯಮಾನಗಳು ಆಗ್ತಕ್ಕಂಥದ್ದು ಎಲ್ ನೀನೋ ಆದಾಗ ಆಗ್ತಕ್ಕಂಥ ವಿದ್ಯಮಾನಗಳಾಗಿರ್ತವೆ. ಸೊ weakening or reversal of east to west trade winds sending warm surface water to eastwards, ಅಂದ್ರೆ ಯಾವಾಗ ಈ ಒಂದು ವಾಣಿಜ್ಯ ಮಾರುತಗಳು ದುರ್ಬಲಗೊಳ್ತವೆ, ಯಾವಾಗ ಅದು ವೀಕ್ ಆಗುತ್ತೆ, ಸೊ ಅವಾಗ ಅಲ್ಲಿ ಬೀಸ್ತಕ್ಕಂಥ ಒಂದು ನೀರೇನಾಗಿರುತ್ತೆ ಅಥವಾ ಹರಿತಕ್ಕಂಥ ನೀರು ಹಿಮ್ಮುಖವಾಗುತ್ತೆ. ಅದರ ಅರ್ಥ ಬೆಚ್ಚಗಿನ ಮೇಲ್ಮೈ ನೀರನ್ನು ಪೂರ್ವಕ್ಕೆ ತಳ್ಳುತ್ತೆ, ಅಂದ್ರೆ ಆ ಒಂದು ಪೆರು ಅಥವಾ ಅಟಕಾಮವನ್ನು ನಾವೇನು ನೋಡಿದ್ದೇವೆ ಡೆಸರ್ಟ್ನ, ಸೊ ಆ ಒಂದು ಭಾಗಕ್ಕೆ ಪುಷ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಎಲ್ ನೀನೋ ಆದಾಗ ಇನ್ನೊಂದು
ಪ್ರಾಬ್ಲಮ್ ಏನು ಅಂದರೆ ಗ್ಲೋಬಲ್ ಟೆಂಪರೇಚರ್ ಅಂದರೆ ಜಾಗತಿಕ ತಾಪಮಾನ ಕೂಡ ಇನ್ಕ್ರೀಸ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಕಾಸಸ್ ರಿಲೀಸಿಂಗ್ ಮೋರ್ ಟೆಂಪರೇಚರ್ ಟು ದಿ ಅಟ್ಮಾಸ್ಫಿಯರ್, ಅಂದರೆ ಅಟ್ಮಾಸ್ಫಿಯರ್ಗೆ ಅತ್ಯಂತ ಹೆಚ್ಚಿನ ತಾಪಮಾನವನ್ನು ರಿಲೀಸ್ ಮಾಡ್ತಕ್ಕಂಥ ವಿದ್ಯಮಾನವನ್ನು ನಾವು ಎಲ್ ನೀನೋದಲ್ಲಿ ನೋಡ್ಬೋದಾಗಿರುತ್ತೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಲಾ ನೀನಾ. ಸೊ ಲಾ ನೀನಾದಲ್ಲಿ ಏನಾಗುತ್ತೆ ಅಂದರೆ ಸೊ ಕೂಲರ್ ದೆನ್ ಯೂಶುವಲ್ ಸಿ ಸರ್ಫೇಸ್ ಟೆಂಪರೇಚರ್, ಅಂದರೆ ಸಮುದ್ರದ ಮೇಲ್ಮೈ ಟೆಂಪರೇಚರ್ ಏನಿರುತ್ತೆ ಅದು ನಾರ್ಮಲ್ಗಿಂತ ಸ್ವಲ್ಪ ತಣ್ಣಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ ದಿ ಟ್ರಾಪಿಕಲ್ ಈಸ್ಟರ್ನ್ ಪೆಸಿಫಿಕ್ ಅಲ್ಲಿ ತಣ್ಣಗಿರುತ್ತೆ. ಅದಾದ್ಮೇಲೆ ಸ್ಟ್ರಾಂಗರ್ ದೆನ್ ಯೂಶುವಲ್ ಈಸ್ಟ್ ಟು ವೆಸ್ಟ್ ಟ್ರೇಡ್ ವಿಂಡ್ಸ್, ಅಂದರೆ ಟ್ರೇಡ್ ವಿಂಡ್ಸ್ ಅಂತಕ್ಕಂಥದ್ದು ಈಸ್ಟ್ ಇಂದ ವೆಸ್ಟ್ಗೆ ಬರ್ತಕ್ಕಂಥದ್ದು ತುಂಬಾ ಪ್ರಬಲವಾಗಿರೋದ್ರಿಂದ ಆ ಸರ್ಫೇಸ್ ವಾರ್ಮ್ ವಾಟರ್ ಅನ್ನ ಹೆಚ್ಚಾಗಿ ಆಸ್ಟ್ರೇಲಿಯಾ ಮತ್ತು ಭಾರತದ ಕಡೆಗೆ ಪುಷ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಅಪ್ ವೆಲ್ಲಿಂಗ್ ಆಫ್ ದಿ ಕೋಲ್ಡ್ ನ್ಯೂಟ್ರಿಯೆಂಟ್ ರಿಚ್ ವಾಟರ್, ಅಂದರೆ ಈ ಕೋಲ್ಡ್ ಮತ್ತು ನ್ಯೂಟ್ರಿಯೆಂಟ್ ರಿಚ್ ವಾಟರ್ ಕೆಳಗಡೆ ಏನಿರುತ್ತೆ ಅದು ಅಪ್ ವೆಲ್ಲಿಂಗ್ ಆಗುತ್ತೆ, ಅಂದರೆ ಮೇಲ್ಮುಖವಾಗಿ ಚಲಿಸುತ್ತೆ. ಸೊ ಯಾವಾಗ ಇದು ಅಪ್ ವೆಲ್ಲಿಂಗ್ ಆಗುತ್ತೆ ಸೊ ನ್ಯೂಟ್ರಿಯೆಂಟ್ಸ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಫಿಶ್ ಕೂಡ ಜಾಸ್ತಿ ಇರುತ್ತೆ. ಸೊ ಅವಾಗ ಫಿಶ್ ಟ್ರೇಡ್ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಅದು ಕೂಡ ಒನ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ಲಾ ನೀನಾ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಗ್ಲೋಬಲ್ ಟೆಂಪರೇಚರ್ ಟಿಪಿಕಲಿ ಡಿಕ್ರೀಸಸ್. ದಿಸ್ ಇಸ್ ದಿ ಆಪೋಸಿಟ್ ಆಫ್ ಎಲ್ ನೀನೋ. ಎಲ್ ನೀನೋ ಆದಾಗ ಗ್ಲೋಬಲ್ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇತ್ತು, ಲಾ ನೀನಾ ಆದಾಗ ಜಾಗತಿಕ ತಾಪಮಾನ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬೋತ್ ಎಲ್ ನೀನೋ ಮತ್ತು ಲಾ ನೀನಾ ಕ್ಯಾನ್ ಹ್ಯಾವ್ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ವೆದರ್. ಅಫ್ಕೋರ್ಸ್ ಯಾವಾಗ ಇವು ಜಗತ್ತಿನ ತಾಪಮಾನವನ್ನು ಹೆಚ್ಚು ಅಥವಾ ಕಡಿಮೆ ಮಾಡುತ್ತೆ, ಆಟೋಮ್ಯಾಟಿಕಲಿ ಇದು ಜಗತ್ತಿನ ವಾತಾವರಣದ ಮೇಲೆ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ವಿದ್ಯಮಾನಗಳಾಗಿರ್ತವೆ. ಸೊ ವೈಲ್ಡ್ ಫೈರ್ಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆಯ ಮೇಲೂ ಕೂಡ ಪ್ರಭಾವನ ಬೀರುತ್ತೆ. ಸೊ ಅದಾದ್ಮೇಲೆ ಎಕಾನಮೀಸ್ ಗ್ಲೋಬಲಿ, ಅಂದರೆ ಜಾಗತಿಕವಾಗಿ ಆರ್ಥಿಕ ಚಟುವಟಿಕೆಗಳ ಮೇಲೆ ಕೂಡ ಪ್ರಭಾವವನ್ನು ಬೀರ್ತಕ್ಕಂಥ ವಿದ್ಯಮಾನಗಳಾಗಿರ್ತವೆ. ಸೊ ಲಾಸ್ಟ್ 9 to 12 months ಅಲ್ಲಿ ನಾವು ಅವು 9 ರಿಂದ 12 ತಿಂಗಳವರೆಗೂ ಇರ್ಬೋದಾಗಿರುತ್ತೆ. ಅಂದರೆ ಒಂದ್ಸತಿ ಸ್ಟಾರ್ಟ್ ಆದರೆ ಸೊ 9 ರಿಂದ 12 ತಿಂಗಳ ಕಾಲ ಇರುತ್ತೆ. ಸೊ ಅದು ಇನ್ನೂ ಕೂಡ ಎಕ್ಸ್ಟೆಂಡ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಸೊ ಮಾನವನ ಮೆದುಳಿನ ಅಂಗಾಂಶವನ್ನು ಬಳಸಿಕೊಂಡು ವಿಶ್ವದ ಮೊದಲ ಜೀವಂತ ಕಂಪ್ಯೂಟರ್ ಅನ್ನು ರಚಿಸಿದವರು ಯಾರು? ಹೂ ಕ್ರಿಯೇಟೆಡ್ ದಿ ವರ್ಲ್ಡ್ಸ್ ಫಸ್ಟ್ ಲಿವಿಂಗ್ ಕಂಪ್ಯೂಟರ್ ಯೂಸಿಂಗ್ ಹ್ಯೂಮನ್ ಬ್ರೈನ್ ಟಿಶ್ಯೂ. ಸೊ ಹ್ಯೂಮನ್ ಬ್ರೈನ್ ಟಿಶ್ಯೂನ ಉಪಯೋಗಿಸ್ಕೊಂಡು ಒಂದು ಕಂಪ್ಯೂಟರ್ ಅನ್ನ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಆ ಕಂಟ್ರಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದನ್ನ ಫೈನಲ್ ಸ್ಟಾರ್ ಕಂಪನಿ ಅಂತ ಕರೀತೇವೆ. ಸೊ ಇದು ಸ್ವೀಡಿಷ್ ವಿಜ್ಞಾನಿಗಳು ಕಂಡು ಹಿಡಿದಿರ್ತಕ್ಕಂಥ ಒಂದು ಕಂಪ್ಯೂಟರ್ ಆಗಿರುತ್ತೆ. ಸೊ ಈ ಕಂಪ್ಯೂಟರ್ನಲ್ಲಿ ನಾವು ಚಿಪ್ಸ್ ಏನನ್ನ ಬಳಕೆ ಮಾಡ್ತೇವೆ, ಅಂದರೆ ನಾರ್ಮಲ್ ಆಗಿ ನಾವು ಚಿಪ್ಗಳನ್ನು ಏನು ಬಳಕೆ ಮಾಡ್ತೇವೆ, ಸೊ ಅದರ ಬದಲಾಗಿ ಹ್ಯೂಮನ್ ಬ್ರೈನ್ನ ಕೆಲವೊಂದು ಕೋಶಗಳನ್ನು ಬಳಕೆ ಮಾಡಿಕೊಂಡು ತಯಾರಿ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಜೀವಂತ ಕಂಪ್ಯೂಟರ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥವ್ರು ಸ್ವೀಡಿಷ್ ಸೈಂಟಿಸ್ಟ್ಗಳು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಕಂಪ್ಯೂಟರ್ ಆಗಿರುತ್ತೆ. ಸೊ ಡೆವಲಪ್ ಮಾಡಿರ್ತಕ್ಕಂಥ ಕಂಪನಿಯನ್ನು ನಾವೇನಂತ ಕರಿತೀವಿ ಅಂದರೆ ಫೈನಲ್ ಸ್ಪಾರ್ಕ್ ಅಂತ ಕರಿತೇವೆ. ಹಾಗಿದ್ರೆ ಸೊ ಈ ಒಂದು ಕಂಪ್ಯೂಟರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಸೆಲ್ಸ್ ಅಥವಾ ಕೋಶಗಳನ್ನು ನಾವೇನಂತ ಕರಿತೀವಿ ಅಂದರೆ 16 ಆರ್ಗನಾಯ್ಡ್ಸ್ಗಳನ್ನು ಬಳಕೆ ಮಾಡಿರ್ತಾರೆ. ನಾವು ವಾಟ್ ಯು ಮೀನ್ ಬೈ ಆರ್ಗನಾಯ್ಡ್ಸ್? ಆರ್ಗನಾಯ್ಡ್ಸ್ ಅಂದ್ರೆ ಏನು? ಆರ್ಗನಾಯ್ಡ್ಸ್ ಅಂದ್ರೆ ಕ್ಲಂಪ್ಸ್ ಆಫ್ ಬ್ರೈನ್ ಸೆಲ್ಸ್ ಅಂತ ಕರಿತೇವೆ. ಅಂದ್ರೆ ಮೆದುಳಿನ ಕೋಶಗಳ ಒಂದು ಗುಂಪು. ಆ ಗುಂಪನ್ನ ನಾವೇನಂತ ಕರಿತೇವೆ ಅಂದ್ರೆ ಆರ್ಗನಾಯ್ಡ್ಸ್ ಅಂತ ಕರಿತೇವೆ. ದೇ ಆರ್ ಗ್ರೋನ್ ಇನ್ ದಿ ಲ್ಯಾಬ್, ಅಂದ್ರೆ ಒಂದು ಪ್ರಯೋಗಾಲಯದಲ್ಲಿ ಬೆಳೆಸಿರ್ತಕ್ಕಂಥ ಮೆದುಳಿನ ಕೋಶಗಳ ಒಂದು ಗುಂಪಾಗಿರುತ್ತೆ. ದಟ್ ಎಕ್ಸ್ಚೇಂಜ್ ಇನ್ಫಾರ್ಮೇಶನ್ ವಿತ್ ಈಚ್ ಅದರ್. ಈ ಒಂದು ಕೋಶಗಳು ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ಮಾಹಿತಿಯನ್ನ ವಿನಿಮಯ ಮಾಡ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ಕೋಶಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಆರ್ಗನಾಯ್ಡ್ಸ್ ಅಂತ ಕರಿತೇವೆ. ಸೊ ಈ ಒಂದು ಆರ್ಗನಾಯ್ಡ್ಸ್ ಯಾವ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅಂದ್ರೆ ನಮ್ಮ ಕನ್ವೆನ್ಷನಲ್ ಕಂಪ್ಯೂಟರ್ ಚಿಪ್ ಹೇಗಿರುತ್ತೆ ಸೊ ಅದೇ ರೀತಿ ಫಂಕ್ಷನ್ ಮಾಡ್ತಕ್ಕಂಥ ಒಂದು ಆರ್ಗನಾಯ್ಡ್ಸ್ ಆಗಿರುತ್ತೆ. ಅಂಡ್ ದೇ ಕ್ಯಾನ್ ಸೆಂಡ್ ಅಂಡ್ ರಿಸೀವ್ ಸಿಗ್ನಲ್ಸ್ ಥ್ರೂ ದೇರ್ ನ್ಯೂರಾನ್ಸ್, ಅಂದ್ರೆ ಅದರ ನರಕೋಶಗಳಿಂದ ಅವು ಸಿಗ್ನಲ್ಸ್ ಅನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಸಿಗ್ನಲ್ಗಳನ್ನ ಕಳಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಕೋಶಗಳಾಗಿರ್ತವೆ. ಸೊ ಎನರ್ಜಿ ಎಫಿಷಿಯನ್ಸಿ ಅಂದರೆ ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಸ್ಗಳಿಗೂ ಈ ಒಂದು ಕಂಪ್ಯೂಟರ್ಸ್ಗಳಿಗೆ ಆ ಒಂದು ವಿದ್ಯುತ್ ಶಕ್ತಿ ಬಳಕೆ ಏನಿರುತ್ತೆ ಸಾಕಷ್ಟು ಕಡಿಮೆ ಆಗಿರುತ್ತೆ. ಸೊ ಓವರ್ ಮಿಲಿಯನ್ ಟೈಮ್ಸ್ ಲೆಸ್ ಎನರ್ಜಿ, ಅಂದರೆ ನಮ್ಮ ಕಂಪ್ಯೂಟರ್ಗೆ ಇದಕ್ಕೆ ಕಂಪೇರ್ ಮಾಡಿಕೊಂಡಾಗ 1 ಮಿಲಿಯನ್ ಟೈಮ್ಸ್ ಅಷ್ಟು ಎನರ್ಜಿಯನ್ನು ಅದು ಕಡಿಮೆ ಯೂಸ್ ಮಾಡ್ಕೊಳ್ಳುತ್ತೆ. ಲಿಟ್ರಲಿ ಕರೆಂಟ್ ಬಿಲ್ಲೇ ಬರೋದಿಲ್ಲ. ಸೊ ಅಷ್ಟು ಕಡಿಮೆ ವಿದ್ಯುತ್ತನ್ನು ಉಪಯೋಗಿಸ್ತಕ್ಕಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಇದಕ್ಕೆ ತರಬೇತಿ ಅಥವಾ ಟ್ರೈನಿಂಗ್ ಅನ್ನು
ಹೇಗೆ ಕೊಡ್ತಾರೆ. ಸೊ ದಿ ಟ್ರೇನ್ಡ್ ವಿತ್ ಡೋಸಸ್ ಆಫ್ ಡೋಪಮಿನ್. ಸೊ ಡೋಪಮಿನ್ ಅನ್ನು ನಾವು ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕರಿತೇವೆ, ಅಂದರೆ ನರಗಳ ಒಂದು ಸಿಗ್ನಲ್ ಅನ್ನು ಫೆಸಿಲಿಟೇಟ್ ಮಾಡ್ತಕ್ಕಂಥ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಸೊ ಯಾವ ಒಂದು ಕಂಪ್ಯೂಟರ್ ಟಾಸ್ಕನ್ನು ಕರೆಕ್ಟಾಗಿ ಕಂಪ್ಲೀಟ್ ಮಾಡುತ್ತೆ, ಸೊ ಆ ಒಂದು ಕಂಪ್ಯೂಟರ್ಗಳಿಗೆ ಈ ಒಂದು ಕೆಮಿಕಲ್ ರಿವಾರ್ಡ್ ಆಗಿ ಈ ಒಂದು ಡೋಪಮಿನ್ ಅನ್ನು ಕೊಡುವ ಮುಖಾಂತರ ಸೊ ಈ ಒಂದು ಕಂಪ್ಯೂಟರ್ಗಳನ್ನು ಟ್ರೈನ್ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ತೆಗೆದುಕೊಂಡಿರ್ತಾರೆ. ಸೊ ಜಪಾನ್ ಇಂಡಿಯಾ ಮೆರಿಟೈಮ್ ಎಕ್ಸಸೈಸ್ 24 ಇದನ್ನು ನಾವು ಜಿಮ್ಎಕ್ಸ್ 24 ಅಂತ ಕರಿತೇವೆ. ಸೊ ಈ ಒಂದು ಜಿಮ್ಎಕ್ಸ್ 24 ಈ ವರ್ಷ ಜಪಾನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಡಿಯನ್ ನೇವಿಯಿಂದ ಸ್ಟೆಲ್ತ್ ಫ್ರಿಗೇಟ್ ಆಗಿರ್ತಕ್ಕಂಥ INS ಶಿವಾಲಿಕ್ ಸೊ ಈ ಒಂದು ಜಿಮ್ಎಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥ ವರ್ಷ 2012 ಇಂದ ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದ್ಸತಿ ಇಂಡಿಯಾದಲ್ಲಿ ಮಾಡ್ತಾರೆ, ಇನ್ನೊಂದ್ಸತಿ ಜಪಾನಲ್ಲಿ ಮಾಡ್ತಕ್ಕಂಥ ಒಂದು ನೌಕಾ ಅಭ್ಯಾಸವಾಗಿರುತ್ತೆ. ಫ್ರೆಂಚ್ ಓಪನ್ 2024 ಸೊ ಇದರಲ್ಲಿ ವಿಜೇತರಾಗಿರ್ತಕ್ಕಂಥ ಪಟ್ಟಿಯನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಇವೆಂಟ್ ನಡೆದಿರ್ತಕ್ಕಂಥದ್ದು ಸೊ ದಿಸ್ ಇಸ್ ಹೆಲ್ಡ್ ಇನ್ ಫ್ರಾನ್ಸ್. ಸೊ ಪ್ಯಾರಿಸ್ ಫ್ರಾನ್ಸ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈವೆಂಟ್ನ ವಿನ್ನರ್ಸ್ ಮತ್ತೆ ರನ್ನರ್ಸ್ ಅನ್ನ ಕೊಟ್ಟಿರ್ತೇವೆ. ಸೊ ರನ್ನರ್ಸ್ ನಮಗೆ ಇಂಪಾರ್ಟೆಂಟ್ ಆಗಲ್ಲ. ಸೊ ವಿನ್ನರ್ಸ್ಗಳ ಲಿಸ್ಟ್ಗಳನ್ನು ಮಾತ್ರ ನೀವು ನೋಡ್ಕೊಳ್ಳಿ. ಸಿಂಗಲ್ಸ್, ವಿಮೆನ್ ಸಿಂಗಲ್, ಮೆನ್ಸ್ ಡಬಲ್, ವಿಮೆನ್ಸ್ ಡಬಲ್ ಮತ್ತೆ ಮಿಕ್ಸ್ಡ್ ಡಬಲ್. ಸೊ ಎಲ್ಲ ವಿಜೇತರನ್ನ ನಾವಿಲ್ಲಿ ಪಟ್ಟಿ ಮಾಡಿರ್ತೇವೆ. ದಿಸ್ ಇಸ್ ಜಸ್ಟ್ ಸ್ಟಾಟಿಕ್ ಇನ್ಫಾರ್ಮೇಶನ್, ಯು ಕ್ಯಾನ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ನಾವು ವಾಟ್ ಯು ಮೀನ್ ಬೈ ಫ್ರೆಂಚ್ ಓಪನ್? ಸೊ ಈ ಬೇಸಿಕ್ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ರೋಲ್ಯಾಂಡ್ ಗ್ಯಾರೋಸ್ ಅಂತ ಕೂಡ ಕರೀತಾರೆ. ಇಟ್ ಈಸ್ ದಿ ಅದರ್ ನೇಮ್ ಆಫ್ ಫ್ರೆಂಚ್ ಓಪನ್ ಆಗಿರುತ್ತೆ. ಸೊ ಇದನ್ನ ಪ್ಯಾರಿಸ್ ಫ್ರಾನ್ಸ್ ನಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಇವೆಂಟ್ ಆಗಿರುತ್ತೆ. ಸೊ ಯೂಶುವಲಿ ಇದನ್ನ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಇವೆಂಟ್ ಆಗಿರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ 4 ಗ್ರ್ಯಾಂಡ್ ಸ್ಲಾಮ್ಸ್, ಅಂದ್ರೆ ಗ್ರ್ಯಾಂಡ್ ಸ್ಲಾಮ್ಸ್ಗಳಲ್ಲಿ 4 ಟೆನ್ನಿಸ್ ಟೂರ್ನಮೆಂಟ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅದರಲ್ಲಿ ಫ್ರೆಂಚ್ ಓಪನ್ ಕೂಡ ಒಂದಾಗಿರುತ್ತೆ. ಮಿಕ್ಕಿದ 3 ನಾವು ಆಸ್ಟ್ರೇಲಿಯನ್, ವಿಂಬಲ್ಡನ್ ಮತ್ತೆ US ಓಪನ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಇವೆಂಟ್ ಅನ್ನ ಯಾವ ಕೋರ್ಟ್ ಮೇಲೆ ನಡೆಸ್ತಾರೆ ಅಂದ್ರೆ ಕ್ಲೇ ಅಥವಾ ಮಣ್ಣಿನ ಮೈದಾನದ ಮೇಲೆ ನಡೆಸ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಇದು ಫಸ್ಟ್ ಇದನ್ನ ಹೆಲ್ಡ್ ಮಾಡಿರ್ತಕ್ಕಂಥದ್ದು 1891 ಸೊ ಅದರಿಂದ ಇದನ್ನ ನಾವು ಒನ್ ಆಫ್ ದಿ ಓಲ್ಡೆಸ್ಟ್ ಟೆನ್ನಿಸ್ ಚಾಂಪಿಯನ್ಶಿಪ್ ಇನ್ ದ ವರ್ಲ್ಡ್ ಅಂತ ಕರಿತೇವೆ. ಅಂದ್ರೆ ಜಗತ್ತಿನಲ್ಲಿಯೇ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ಟೆನ್ನಿಸ್ ಪಂದ್ಯಾವಳಿ ಅಂತ ಇದನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತೆ ಜೂ ವೆಂಜುವಾ ಕ್ಲಿಂಚ್ ನಾರ್ವೆ ಚೆಸ್ 2024. ಸೊ ನಾರ್ವೆ ಚೆಸ್ 2024 ನ ವಿಜೇತರನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಇವೆಂಟ್ ನಲ್ಲಿ ಮೊದಲ ಬಾರಿಗೆ ಮಹಿಳೆಯರಿಗೂ ಕೂಡ ಅವಕಾಶ ಕೊಟ್ಟಿರ್ತಾರೆ. ಮುಂಚೆ ಇಟ್ ವಾಸ್ ಓನ್ಲಿ ಮೆಂಟ್ ಫಾರ್ ಮೆನ್. ಸೊ ದಿಸ್ ಟೈಮ್ ಇಟ್ ಇಸ್ ಬೀನ್ ಗಿವನ್ ಟು ವಿಮೆನ್ ಆಸ್ ವೆಲ್. ಸೊ ಹಾಗಿದ್ರೆ ಸೊ ಇದರ ವಿಜೇತರು ಜೂ ವೆಂಜುಮ್ ಸೊ 19 ಪಾಯಿಂಟ್ಸ್ ಇಂದ ವಿನ್ ಆಗಿರ್ತಾರೆ. ಸೊ ಈ ಪಟ್ಟಿಯಲ್ಲಿ ನಮ್ಮ ಭಾರತ ದೇಶದ ವೈಶಾಲಿ R ಸೊ ಇವರು 4th ಪೊಸಿಷನ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮೆನ್ಸ್ ಅಲ್ಲಿ ಬಂದಾಗ ಮ್ಯಾಗ್ನಸ್ ಕಾರ್ಲ್ಸನ್ ಫಸ್ಟ್ ಪೊಸಿಷನ್ ಅಲ್ಲಿ ಇರ್ತಾರೆ. ಪ್ರಜ್ಞಾನಂದ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮೆನ್ಸ್ ಅಲ್ಲಿ ನಾವು 3rd ಪೊಸಿಷನ್ ಅಲ್ಲಿ ಇದ್ದೇವೆ. ಸೊ ವಿಮೆನ್ಸ್ ಅಲ್ಲಿ ನಾವು 4th ಪೊಸಿಷನ್ ಅಲ್ಲಿ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಸೊ ಟಿಲ್ ದೆನ್ ಯು ಕ್ಯಾನ್ ಆನ್ಸರ್ ದೀಸ್ ಕ್ವೆಶನ್. ದಿಸ್ ಇಸ್ ಕ್ವೆಶನ್ ನಂಬರ್ 1 and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐಲ್ meet you in tomorrow's session. Till then, take care of yourselves and thank you very much for watching this.